ಆತ ಇಲ್ಲಿ ಒಂದು ಅಂತಃಪುರ ನಿರ್ಮಾಣ ಮಾಡಿದ್ದಾನೆ, ನೃತ್ಯ ಶಾಲೆಗಳ ನಿರ್ಮಾಣ ಮಾಡಿದ್ದೀನಿ. ಈ ಜಾಗದಲ್ಲಿ ಹೌದೌದು, ಅದೆಲ್ಲವನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಮಾಡ್ದ. ನೃತ್ಯ ಶಾಲೆ ಅಂತ ನಾವು ಏನು ಹುತ್ತ ಬೆಳೆದಿದೆಯಲ್ಲ, ಈ ಸುತ್ತಲೂ ಇದೆಯಲ್ಲ, ಇದೊಂದು ದೊಡ್ಡ ದೊಡ್ಡ ಒಂದು ಸ್ಕ್ವೇರ್ ಕಾಣುತ್ತೆ ನಮಗೆ. ಸೊ ದಿಸ್ ಮೈಟ್ ಹ್ಯಾವ್ ಬೀನ್ ದಿ ಡ್ಯಾನ್ಸಿಂಗ್ ಹಾಲ್ ಅಂತ. ತೆಂಗಿನ ಮರ ಎಲ್ಲ ಕಾಣುತ್ತಲ್ಲ, ಅಲ್ಲಿ ಬೀಸೋ ತಂಗಾಳಿ, ಆಮೇಲೆ ದುಂಬಿಯ ಕಲರವ ಏನಿದೆ ಅವೆಲ್ಲವೂ ಕೂಡ ಎಂಥ ಷಂಡನಿಗೂ ಕೂಡ ಪೌರುಷ ಬರೋ ಹಾಗೆ ಆ ಸ್ಫೂರ್ತಿಯನ್ನು ನೀಡ್ತಾವೆ. ಸುಟ್ಟೆ ಇಟ್ಟಿಗೆಯಲ್ಲಿ ಮಾಡಿದ್ದು, ಬರ್ನ್ ಬ್ರಿಕ್ ಅಂತ ಕರಿತೀವಿ. ದಿಸ್ ಈಸ್ ಲ್ಯಾಟ್ರೈಟ್ ಅಂತ, ಅಂದರೆ ಜಂಬಿಟ್ಟಿಗೆ ಅಂತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿಶಾಲವಾದಂಥ ಅತಿ ದೊಡ್ಡ ಕೆರೆ ಇದು ಅಂತ ಹೇಳ್ತೀವಿ. ನೋಡಿ, ಇದೇ ರವಿವರ್ಮನ ಸ್ತಂಭ ಶಾಸನ. ಪ್ರಾಯಶಃ ನಾವು ಒಂದು ಬೆಂಚ್ ಕಾಣುತ್ತಲ್ಲ, ಸೊ ಅಲ್ಲಿ ತನಕ ಎಲ್ಲವೂ ಮಣ್ಣಲ್ಲಿ ಮುಚ್ಚೋಗಿತ್ತು. ರತಿಮನ್ ದೇವಸ್ಥಾನನೇ ಸೆಂಟ್ರಾಗಿ ಇಟ್ಕೊಂಡು ಹೇಳ್ತಾರೆ, ದಕ್ಷಿಣೆ ಅಸ್ಯ ರಾಜವಾಸ ಗೃಹೆ ವಾಮೆ ತಥಾ ಅಂತಃಪುರೋಲಸಿತ್ ನೃತ್ಯ ಶಾಲೆ ದ್ವೇ ಅಂತಂದರೆ ಬಂಗಾರೇಶ್ವರ ಅಂತ. ಇದು ನೀರಲ್ಲಿ ಮುಳುಗಿರುತ್ತೆ ಆಲ್ಮೋಸ್ಟ್. ಹೌದು, ಈ ಟೆಂಪಲ್ ಫುಲ್ಲು. ಹೌದು, ಅಲ್ಲ ಇದು ನೀರು ಬಂದಾಗ ಇಲ್ಲಿ ಸ್ವಲ್ಪ ಎಕ್ಸ್ಕ್ವೇಟ್ ಮಾಡಿದಾಗ ನಾವು ಕೆಲವು 2 ಮೀಟ್ರ್ ಹೋಗಿದ್ದೀವಿ, ಕೆಲವು 1 ಮೀಟ್ರ್ ಹೋಗಿದ್ದೀವಿ, ಕೆಲವು ಅರ್ಧ ಮೀಟ್ರ್ ಹೋಗಿದ್ದೀವಿ. ಅವೆಲ್ಲ ಉತ್ಖನನ ಮಾಡಿದಾಗ ಇವೆಲ್ಲ ಸ್ಟ್ರಕ್ಚರ್ಸ್ ನಮಗೆ ಸಿಕ್ಕಿದೆ. ಕೆರೆ ಇದೆಯಲ್ಲ, ಬಿಗ್ಗೆಸ್ಟ್ ಟ್ಯಾಂಕಿಂದ ಇದು ಸಿರ್ಸಿ, ಇದು ಉತ್ತರ ಕನ್ನಡ ಡಿಸ್ಟ್ರಿಕ್ಟು. ಈ ಟ್ಯಾಂಕ್ ತೊಡಕ್ಕೆ ಹೋಗಿ ಆ ಗುಡ್ನಾಪುರ ಊರಾಯಿತು. ಅರ್ಥ ಆಯ್ತಾ? ಇದನ್ನು ಗುಡ್ಡ ತಟಾಕ ಅಂತ ಕರೀತಾರೆ. ಸೊ ಗುಡ್ನಾಪುರ ಊರು ಮುಂದೆ ಅಲ್ಲಿ ಸ್ವಾರಸ್ಯ ಇದೆ. ಗಂಡಾದರೆ ಹೆಣ್ಣಾದರೆ ಬಂಗಾರಮ್ಮ, ಇಲ್ಲ ಕೆರೆಯಪ್ಪ, ಇದು ಕೆರೆ ಅಂತ ಕರೀತಾರಲ್ಲ, ಕೆರೆಯಪ್ಪ ಕೆರೆಯಮ್ಮ ಅಂತ. ಇದು ಮುಂದೆ ಏನು ಸರಿ ಟೆಂಪಲ್ ಹೆಸರು? ಬಂಗಾರೇಶ್ವರ ಅಂತ. ಇದು ನೀರಲ್ಲಿ ಮುಳುಗಿರುತ್ತೆ ಆಲ್ಮೋಸ್ಟ್. ಹೌದು, ಈ ಟೆಂಪಲ್ ಫುಲ್ಲು. ಹೌದು, ಅಲ್ಲ ಇದು ನೀರು ಬಂದಾಗ ಇಲ್ಲಿ ಸ್ವಲ್ಪ ಆ ಮಣ್ಣು ತೆಗೆದು ಹಾಕಿದಾಗ ಆಗಿದ್ದು ದೀಪ ಇದು. ಆಯ್ತಾ ಮೇಡಮ್, ನಾನು ನಿಮ್ಮನ್ನೊಂದು ವಿಶೇಷವಾದಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಸರ್ ಆ ವಿಶೇಷವಾದ ಸ್ಥಳ? ಇದು ಕದಂಬರ ಒಂದು ನೆಲೆ. ಇದರ ಹೆಸರು ಗುಡ್ನಾಪುರ ಅಂತ. ಮಯೂರ ಶರ್ಮ ಅನ್ನೋ ಬ್ರಾಹ್ಮಣ ತನ್ನ ಗುರು ವೀರಶರ್ಮನ ಜೊತೆಗೆ ಕಾಂಚಿಗೆ ಹೋಗಿದ್ದೆ ಅಂತ ಹೇಳಿದೆ. ಆದರೆ ಆ ವೀರಶರ್ಮ ಯಾರು ಅನ್ನೋದನ್ನು ತೋರಿಸಿಕೊಟ್ಟಂಥ ಒಂದು ಶಾಸನ ಈ ಊರಲ್ಲಿದೆ. ಗುಡ್ನಾಪುರ ಅಂತ ಕರಿತೀವಿ. ಇದು ಬನವಾಸಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಸಿರ್ಸಿ ಮಾರ್ಗದಲ್ಲಿರುವಂಥ ಒಂದು ಸಣ್ಣ ಗ್ರಾಮ ಇವತ್ತು. ಸೊ ಇಲ್ಲಿ ಈ ಪ್ರದೇಶಕ್ಕೆ ಹೆಚ್ಚು ಸುಮಾರು 1970 ಸುಮಾರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಡಾಕ್ಟರ್ BR ಗೋಪಾಲ್ ಮತ್ತು ಆ ಸುಂದರ ಅನ್ನೋರು ಈ ಒಂದು ಶಾಸನವನ್ನು ಪತ್ತೆ ಹಚ್ಚಿ ಬೆಳಕಿಗೆ ತಂದರು. ಬನ್ನಿ ಸರ್, ಶಾಸನ. ಆ ಶಾಸನ ಪತ್ತೆ ಹಚ್ಚಿದ ನಂತರದಲ್ಲಿ ಆ ಶಾಸನವನ್ನು ಓದಿ ಅಧ್ಯಯನ ಮಾಡಿ ಪ್ರಕಟಗೊಂಡ ಮೇಲೆ ಆ ಶಾಸನದ ಹಲವಾರು ಅಂಶಗಳು ಬೆಳಕಿಗೆ ಬಂದವು. ಒಂದು ಕದಂಬರ ವಂಶಾವಳಿ, ಅಂದರೆ ಆ ವೀರಶರ್ಮ ಯಾರು ಅನ್ನೋದು ನಮಗೆ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಎಲ್ಲಿ ತಾಳಗುಂದ ಶಾಸನದಲ್ಲಿ ಮಯೂರ ಶರ್ಮ ಏನು ಕಂಚಿಗೆ ಹೋದ ವೀರಶರ್ಮನೊಟ್ಟಿಗೆ ಅಂತ ಅಲ್ಲಿ ನಾವು ಗುರು ಅಂದ್ಕೊಂಡಿದ್ವಿ. ಆದರೆ ಈ ಶಾಸನದಿಂದ ನಮ್ಗೆ ಗೊತ್ತಾಯಿತು ಅವನು ಗುರು ಮಾತ್ರ ಅಲ್ಲ, ಅವನ ಅಜ್ಜ ಕೂಡ ಅಂತ. ಅಂದರೆ ವೀರಶರ್ಮ, ಬಂಧುಸೇನ ಮತ್ತು ಮಯೂರ ಶರ್ಮ ಅಂತ, ಅಂದರೆ ಅವರ ವಂಶಾವಳಿ ನಮಗೆ ಈ ಶಾಸನದಿಂದ ನಮಗೆ ಗೊತ್ತಾಯಿತು. ಈ ಶಾಸನವನ್ನು ಬರೆಸಿದಂಥವನು ಕದಂಬರ ಪ್ರಸಿದ್ಧ ದೊರೆ ರವಿವರ್ಮ ಅಂತ. ಬನ್ನಿ ಆ ಶಾಸನ ನೋಡೋಣ. ಯಾವಾಗ ಸರ್ ಈ ಶಾಸನ ಸಿಕ್ಕಿದ್ದು? ಹೇಗೆ ಉತ್ಖನನ ಮಾಡಿದ್ದು? ಈ ಶಾಸನ 1970ರ ದಶಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ BR ಗೋಪಾಲ್ ಮತ್ತು ನನ್ನ ನೆಚ್ಚಿನ ಗುರುಗಳಂಥ ಆ ಸುಂದರ ಅವರು ಇಲ್ಲಿ ವಿಲೇಜ್ ಟು ವಿಲೇಜ್ ಸರ್ವೆ ಮಾಡೋಂಥ ಸಂದರ್ಭದಲ್ಲಿ ಈ ಶಾಸನವನ್ನು ಕಂಡುಹಿಡಿದ್ರು. ಮತ್ತು ಬಾರ ಗೋಪಾಲ್ ಅವರು ಇದನ್ನು ಓದಿ ಇದನ್ನು ಪ್ರಕಟ ಮಾಡಿದರು. ಸೊ ಆವಾಗ ನಮಗೆ ಗೊತ್ತಾಯಿತು ಕದಂಬ ವಂಶಾವಳಿ ಏನಿತ್ತು, ಕದಂಬ ವಂಶಾವಳಿ ಪ್ರಾರಂಭವಾಗಿದ್ದೇ ಈ ವೀರಶರ್ಮನಿಂದ. ಅವನ ಮಗ ಬಂಧುಸೇನನ ಮಗ ಮಯೂರ ಶರ್ಮ, ಅಂದರೆ ಅಲ್ಲಿಗೆ ಕದಂಬರ ವಂಶಾವಳಿಯ ಆರಂಭ ಅನ್ನೋದು ಗೊತ್ತಾಯಿತು ಅಂತ. ಸೊ ನಂತರದಲ್ಲಿ ಏನಾಯ್ತಪ್ಪ ಅಂದರೆ ಈ ಶಾಸನದ ವಿಶೇಷ ಏನಪ್ಪ ಅಂದರೆ ಈ ರವಿವರ್ಮ ಈ ತನ್ನ ವಂಶಾವಳಿಯನ್ನು ಹೇಳ್ಕೊಳ್ಳೋ ಜೊತೆಗೆ ಇನ್ನೂ ಸಾಕಷ್ಟು ವಿಷಯವನ್ನು ಹೇಳಿದ್ದಾನೆ. ಏನಪ್ಪ ಅದು ಅಂದರೆ ಆತ ಇಲ್ಲಿ ಒಂದು ಅಂತಃಪುರವನ್ನು ನಿರ್ಮಾಣ ಮಾಡಿದ್ದಾನೆ, ನೃತ್ಯ ಶಾಲೆಗಳ ನಿರ್ಮಾಣ ಮಾಡಿದ್ದೀನಿ. ಈ ಜಾಗದಲ್ಲಿ? ಹೌದೌದು, ಅದೆಲ್ಲವನ್ನು ಕೂಡ ಈ ಶಾಸನದಲ್ಲಿ ಉಲ್ಲೇಖ ಮಾಡ್ದ. ಅದನ್ನೇನಾದ್ರು ಕುರುಹುಗಳನ್ನ ನಾವಿಲ್ಲಿ ನೋಡ್ಬೋದಾ? ಮುಂದೆ ತೋರಿಸ್ತೀನಿ. ಅದೆಲ್ಲವನ್ನು ಕೂಡ ಏನಾಯಿತು, ಭಾರತೀಯ ಸರ್ವೇಕ್ಷಣಾ ಇಲಾಖೆ, ಪುರಾತತ್ವ ಇಲಾಖೆ ಡಾಕ್ಟರ್ K. ಪುಣಚ್ಚ ಅನ್ನೋರ ಮಾರ್ಗದರ್ಶನದಲ್ಲಿ ನಾನು ಕೂಡ ಅದರಲ್ಲಿ ಒಂದು ಭಾಗಿಯಾಗಿದ್ದೆ.
ನನ್ನ ಜೊತೆಗೆ ವಿಶ್ವೇಶ್ವರಯ್ಯ, ಶೇಷಾದ್ರಿ, ಎಸ್ ನಾಯಕ್ ಅಂತ, ಕೇಶವ ಅಂತ ಇನ್ನು ಅನೇಕ ನನ್ನ ಸಹೋದ್ಯೋಗಿಗಳು ಸೇರಿಕೊಂಡು ಸತತ 3-4 ವರ್ಷಗಳ ಕಾಲ ಇಲ್ಲಿ ಉತ್ಖನನ ಮಾಡಿದ್ವಿ. ಉತ್ಖನನದ ಪರಿಣಾಮವಾಗಿ ಶಾಸನದಲ್ಲಿ ಏನು ಉಲ್ಲೇಖಿತವಾದಂಥ ಕಟ್ಟಡಗಳು ಅಂತೇಳಿ ಹೇಳ್ತೀವಿ, ಆ ಎಲ್ಲ ಕಟ್ಟಡಗಳಿಗೂ ಕೂಡ ದೊರಕಿರೋದು ಒಂದು ಅದೃಷ್ಟವಾದಂಥ ಒಂದು ಸಂತತಿ. ಪ್ರಾಯಶಃ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶಾಸನಾಧಾರವಾಗಿ ಉತ್ಖನನ ಮಾಡಿ ಅಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳನ್ನು ತೆರೆದಿಟ್ಟಂಥ ಯಾವ್ದಾದ್ರು ಏಕೈಕ ಸ್ಥಳ ಇದ್ದರೆ ಅದು ಗುಡ್ನಾಪುರ ಅಂತ ಹೇಳಿ. ಇದೇನಾ ನಾವು ನೋಡ್ತಾ ಇರೋದು ಶಾಸನ? ನೋಡಿ, ಇದೇ ರವಿವರ್ಮನ ಸ್ತಂಭ ಶಾಸನ. ಪ್ರಾಯಶಃ ನಾವು ಉತ್ಖನನ ಸಂದರ್ಭ ಇದು ಏನಾಗಿದೆ ಅಂದರೆ ಇದು ಸಂಸ್ಕೃತ ಭಾಷೆಯಲ್ಲಿದೆ ಮತ್ತು ಕದಂಬರ ಕಾಲದ ಶಿರೋಪೇಟಿಕಾ ಲಿಪಿಯಲ್ಲಿದೆ. ಅಂದರೆ ಕೆಳಗಿಂದ ಮೇಲ್ಗಡೆಗೆ ಸಾಲುಗಳು 4 ಮುಖಗಳಲ್ಲಿ ಬರೆದಿರೋದು. ಈ ಶಾಸನವನ್ನು ಬರೆಯುವಂಥ ಸಂದರ್ಭ ಹೇಳಿದ ರವಿವರ್ಮ ತನ್ನ ವಂಶಾವಳಿಯನ್ನು ಹೇಳ್ಕೊಳ್ತಾ ಹೋಗ್ತಾನೆ. ಜೊತೆಗೆ ಪ್ರತಿ ವರ್ಷ ಆತ ವಸಂತೋತ್ಸವ ಅಂದರೆ ಮನ್ಮಥೋತ್ಸವವನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾನೆ. ಜೊತೆಗೆ ತನ್ನ ವಂಶಾವಳಿಯನ್ನು ಕೂಡ ಆತ ಹೇಳ್ತಾ ಹೋಗ್ತಾನೆ. ಜೊತೆಗೆ ಇಲ್ಲಿ ಏನೇನೋ ಆತ ನಿರ್ಮಾಣ ಮಾಡಿದ. ಪ್ರಶ್ನೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಇಲ್ಲಿ ಬನವಾಸಿ ಇಲ್ಲಿ 4 ಕಿಲೋಮೀಟ್ರ್ ಇದೆ. 4 ಕಿಲೋಮೀಟ್ರ್ ಬನವಾಸಿಲಿ ಇರಬೇಕಾದ್ರೆ ಇಲ್ಲಿ ಯಾಕೆ ಅವನು ಅಂತಃಪುರ ನಿರ್ಮಾಣ ಮಾಡ್ದ, ಆಮೇಲೆ ಅರಮನೆ ನಿರ್ಮಾಣ ಮಾಡ್ದ, ನೃತ್ಯಶಾಲೆ ನಿರ್ಮಾಣ ಮಾಡ್ದ ಅನ್ನೋ ಪ್ರಶ್ನೆ ಬಂದಾಗ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಗುಡ್ಡ ಏನಿದೆ, ಗುಡ್ಡದ ಪಕ್ಕದ ದೊಡ್ಡ ವಿಶಾಲವಂತ ಕೆರೆ ಇದೆ, ನೋಡಿದಿರ್ಬೇಕು ನೀವು, ಬರ್ತಾ ನೋಡಿದ್ವಿ ನಾವು. ಅದು ಗುಡ್ಡ ತಟಾಕ ಅಂತ ಆಗಿನ ಕಾಲದಲ್ಲಿ ಅವನ ಶಾಸನದಲ್ಲಿ ಹೇಳ್ಕೊಳ್ತಾ ಹೋಗ್ತಾನೆ. ಆ ಗುಡ್ಡ ತಟಾಕ ಸುಮಾರು 270ಕ್ಕೂ ಹೆಚ್ಚು ಎಕರೆ ಜಾಗದಲ್ಲಿ ವಿಸ್ತೀರ್ಣವಾಗಿದೆ. ಅರ್ಥ ಆಯ್ತಲ್ಲ? ಹಾಂ, ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವಿಶಾಲವಾದಂಥ ಅತಿ ದೊಡ್ಡ ಕೆರೆ ಇದು ಅಂತ ಹೇಳ್ತೀವಿ. ರವಿವರ್ಮ ಈ ಕೆರೆಯ ತೋಡಿಸ್ದೆ ಅನ್ನೋ ಉಲ್ಲೇಖ ಹೇಳ್ತಾರೆ. ಆ ಕೆರೆ ಹೆಸರು ಹೇಳ್ತಾರೆ ಗುಡ್ಡ ತಟಾಕ ಅಂತ. ಆ ಕೆರೆ ತೋಡಿಸ್ದಾಗ ಏನು ಮಣ್ಣು ಬಂತು, ಆ ಮಣ್ಣೆಲ್ಲ ಒಂದು ದಿಬ್ಬದ ರೂಪದಲ್ಲಿ ಹಾಕಿದ್ಮೇಲೆ ನಿಂತ್ಕೊಂಡು ನೋಡ್ದ, ಇಷ್ಟು ವಿಶಾಲವಂತ ದಿಬ್ಬ ಇದೆ, ಎದುರಿಗೆ ಕೊಳ ಇದೆ, ಒಳ್ಳೆ ಗಾಳಿ ಬರ್ತಾ ಇದೆ, ತಂಗಾಳಿ ಬರ್ತಾ ಇದೆ. ಅದನ್ನು ನೋಡ್ಕೊಂಡು ಏನು ಮಾಡ್ದ ಅವನು, ಆತ ಬನವಾಸಿ ಹತ್ತಿರವಾಗಿದ್ದರೂ ಕೂಡ ಇಲ್ಲಿ ಅರಮನೆ, ಅಂತಃಪುರ, ನೃತ್ಯಶಾಲೆ ಎಲ್ಲವನ್ನು ನಿರ್ಮಾಣ ಮಾಡ್ದ. ಬನವಾಸಿಲೇ ಸಪರೇಟ್ ಆಗಿದೆಯಾ? ಹೌದು, ಬನವಾಸಿ ಸಪ್ರೇಟು, ಇದೇ ಸಪ್ರೇಟು. ಓಕೆ, ಬನವಾಸಿಲೇ ಅಂತಃಪುರ ಸಪರೇಟ್ ಆಗಿ ನಿರ್ಮಾಣ ಮಾಡಿದ್ದಾರೆ, ಇಲ್ಲಿ ಸಪರೇಟ್. ಹೌದೌದು, ಬನವಾಸಿಲಿ ಏನಿತ್ತು ಅನ್ನೋದು ಇನ್ನೂ ಸ್ಪಷ್ಟವಾಗಿ ನಮಗೆ ಉತ್ಖನನದಲ್ಲಿ ಸಿಕ್ಕಿಲ್ಲ. ಆದರೆ ಇಲ್ಲಿ ಕೂಡ ಎಲ್ಲವೂ ಕೂಡ ನಮಗೆ ಸಿಕ್ಕಿದೆ ಅಂತ. ಜೊತೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಅವನು ಇಲ್ಲಿ ಯಾಕೆ ಅರಮನೆ, ಅಂತಃಪುರ ಎಲ್ಲ ನಿರ್ಮಾಣ ಮಾಡ್ದ, ಗುಡ್ಡ ತಟಾಕ ಯಾಕೆ ನಿರ್ಮಾಣ ಮಾಡ್ದ ಅನ್ನೋ ಪ್ರಶ್ನೆ. ಆವಾಗಿನ ಪ್ರಶ್ನೆ ನಾವು ಬನವಾಸಿಯಿಂದ ಬಂದ್ವಿ. ನಾವು ಬನವಾಸಿ ಏನಾಗಿದೆ, ಈ ಉತ್ತರ ಕನ್ನಡ ಜಿಲ್ಲೆ ಈ ವರದಾ ನದಿಯ ದಂಡೆ ಮೇಲಿದೆ. ವರದಾ ನದಿಯಿಂದ ಬನವಾಸಿ 3 ಭಾಗದಲ್ಲಿ ಹರಿತಾ ಇದೆ. ಅದು ಲೋವರ್ ರೀಚಲ್ಲಿದೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಹ್ಯಾವ್ ಸಮ್ ಮೆಕ್ಯಾನಿಕಲ್ ಫೋರ್ಸ್, ನೀವು ಮೇಲಕ್ಕೆ ನೀರನ್ನು ಎತ್ತಲಿಕ್ಕೆ ಆಗಲ್ಲ. ಈ ಪ್ರದೇಶ ಏನಿದೆ ಬನವಾಸಿಗಿಂತ ಎತ್ತರದಲ್ಲಿದೆ. ಹಾಗಾಗಿ ಗುಡ್ಡ ತಟಾಕವನ್ನು ಆತ ತೋಡಿ, ಸೊ ಇಲ್ಲಿಂದ ಅವನು ಬನವಾಸಿಗೆ ನೀರನ್ನು ಹರಿಸ್ದ. ಆ ನೀರನ್ನು ಹರಿಸ್ಲಿಕ್ಕೋಸ್ಕರನೇ ಆತ ಏನು ಮಾಡ್ದ, ಈ ಕೆರೆಯನ್ನು ತೋಡಿದಾಗ ಮಣ್ಣು ಬಂದಾಗ ದಿಬ್ಬ ಆಯಿತು. ಆ ದಿಬ್ಬದ ಮೇಲೆ ಏನು ಮಾಡ್ದ, ಈ ಎಲ್ಲ ಕಟ್ಟಡಗಳನ್ನ ಆತ ನಿರ್ಮಾಣ ಮಾಡಿದ. ಇದು ಗುಡ್ನಾಪುರ ಶಾಸನದ ಒಂದು ಸಂಕ್ಷಿಪ್ತ ಇತಿಹಾಸ. ಆಲ್ಮೋಸ್ಟ್ ಕಟ್ಟಡ ಇದೆಯಲ್ಲ, ಅರಮನೆ ಒಂದು ಬೆಂಚ್ ಕಾಣುತ್ತಲ್ಲ, ಸೊ ಅಲ್ಲಿ ತನಕ ಎಲ್ಲವೂ ಮಣ್ಣಲ್ಲಿ ಮುಚ್ಚೋಗಿತ್ತು. ಕಂಪ್ಲೀಟ್. ಅಂದರೆ ಅಲ್ಲಿಂದ ಹಿಡಿದು ಆ ಶಾಸನ ಇದೆಯಲ್ಲ, ಶಾಸನ ಮಲಗಿತ್ತು, ಆ ಗೇಟ್ ತನಕ ದಿಬ್ಬ ಇತ್ತದು. ಆ ದಿಬ್ಬವನ್ನು ಎಕ್ಸ್ಕ್ವೇಟ್ ಮಾಡಿದಾಗ ನಾವು ಕೆಲವು 2 ಮೀಟ್ರ್ ಹೋಗಿದ್ದೀವಿ, ಕೆಲವು 1 ಮೀಟ್ರ್ ಹೋಗಿದ್ದೀವಿ, ಕೆಲವು ಅರ್ಧ ಮೀಟ್ರ್ ಹೋಗಿದ್ದೀವಿ. ಅವೆಲ್ಲ ಉತ್ಖನನ ಮಾಡಿದಾಗ ಇವೆಲ್ಲ ಸ್ಟ್ರಕ್ಚರ್ಸ್ ನಮಗೆ ಸಿಕ್ಕಿದೆ. ಇವೆಲ್ಲವೂ ಕೂಡ ಕದಂಬರ ಕಾಲದ ಕಟ್ಟಡಗಳ ಅವಶೇಷಗಳು. ಹೌದು, ಎಲ್ಲವೂ ಕದಂಬರ ಕಾಲ. ಹೇಳಿದಾನೆ ಸರ್, 400 ವರ್ಷ ಅಂದರೆ 500 ವರ್ಷ ಅಂದರೆ ಈಗ ಸುಮಾರು 1,500-2,000 ವರ್ಷಗಳ ಹಿಂದಿನ ಅವಶೇಷಗಳೆಲ್ಲ ನೋಡಿ. ಎಲ್ಲ ಸೈಜ್ ನೋಡಿ, ಇನ್ನು ಮುಂದೆ ಹೇಳ್ತೀನಿ, ಮುಂದೆ ಇದೆ ಹಿಂದೆ. ಇಲ್ಲಿ ಅರಮನೆ ಎಂಟ್ರಿ ಯಾವುದು ಸರ್? ಇಲ್ಲಿ ಹೇಗಿದೆ ಅಂದರೆ, ಇಲ್ಲಿ ಅವನು ರವಿವರ್ಮ ಏನು ಮಾಡ್ತಾನೆ, ತನ್ನ ಒಂದು ಮನ್ಮಥ ಜಿನಾಲಯವನ್ನು ಕಟ್ಟಿದೆ ಅಂತ ಹೇಳ್ತಾನೆ. ಮನ್ಮಥ ಅಂದರೆ ಕಾಮ ಅಂತ, ರತಿ ಮನ್ಮಥರದು. ಅಂದರೆ ಪ್ರತಿ ವರ್ಷ ಹಿಂದೆ ಮಹಾರಾಜರು ವಸಂತೋತ್ಸವವನ್ನು ಆಚರಣೆ ಮಾಡ್ತಾಯಿದ್ರು. ಸ್ಪ್ರಿಂಗ್ ಸೀಸನ್ ಅಂತೀವಲ್ಲ, ಸ್ಪ್ರಿಂಗ್ ಸೀಸನಲ್ಲಿ ಒಂದು ಆಚರಣೆಯನ್ನು ಮಾಡ್ತಾಯಿದ್ರು. ಆಚರಣೆ ಮಾಡಲಿಕ್ಕೋಸ್ಕರ ಒಂದು ದೇವಸ್ಥಾನ ಮಾಡ್ದ, ಅದು ರತಿ ಮನ್ಮಥ. ಕೆಲವರು ಏನು ಮಾಡ್ತಿದ್ರು, ಬಾಹುಬಲಿ ದೇವಸ್ಥಾನ ಏನೇನೋ ಕರೆದ್ರು. ಬಟ್ ನನ್ನ ಒಂದು ಇದರಲ್ಲಿ ನಾನು ಕೂಡ ಹ್ಯಾವ್ ಪ್ರೂವ್ಡ್ ಇಟ್, ಇದು ರತಿ ಮನ್ಮಥರ ದೇವಸ್ಥಾನ ಅಂತ. ಅವನು ಹೇಳ್ತಾನೆ, ರತಿ ಮನ್ಮಥ ದೇವಸ್ಥಾನನೇ ಸೆಂಟ್ರಾಗಿ ಇಟ್ಕೊಂಡು ಹೇಳ್ತಾನೆ, ದಕ್ಷಿಣೆ ಅಸ್ಯ ರಾಜವಾಸ ಗೃಹೆ ವಾಮೇ ತಥಾ ಅಂತಃಪುರೋಲಸಿತ್ ನೃತ್ಯಶಾಲೆ ದ್ವೇ ಅಂತಂದರೆ, ದಕ್ಷಿಣದಲ್ಲಿ ಅರಮನೆ ಇದೆ, ಎಡಬಡೆ ಅಂತಃಪುರ ಇದೆ, ಮುಂಭಾಗದಲ್ಲಿ 2 ನೃತ್ಯಶಾಲೆಗಳಿವೆ ಅನ್ನೋದನ್ನು ಈ ಶಾಸನದಲ್ಲಿ ಅದ ಬರೆದಿದ್ದಾನೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಉತ್ಖನನ ಮಾಡಿದಾಗ ಏನು,
ಯಥಾವತ್ತಾಗಿ ಅವನು ಏನೇನು ಹೇಳಿದ್ದ ಎಲ್ಲವೂ ಕೂಡ ಇಲ್ಲಿ ಕಟ್ಟಡ ಸಿಕ್ಕಿದೆ. ಬಟ್ ವ್ಯತ್ಯಾಸ ಅಂದರೆ ಆ ಕಟ್ಟಡದ ಪ್ಲ್ಯಾನ್ ಎಲಿವೇಷನ್ ಮಾಡಿದಾಗ ಹೌ ಇಟ್ ದೇ ಲುಕ್ಡ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇದೇನಿದೆ, ಇದು ವೀರಭದ್ರ ದೇವಸ್ಥಾನ ಅಂತ ಇವತ್ತು ಕರೀತಾರೆ. ಬನ್ನಿ ಸರ್ ನೋಡೋಣ. ಸರ್ ಇಲ್ಲಿ ನೋಡಿದ್ರೆ 2 ಥರದ ಇಟ್ಕೆನ ಬಳಸಿದ್ದಾರೆ. ಇದು ಒಂಥರ ಇದೆ, ಅದು ಅದೇ ಹೇಳಿದಲ್ಲ. ಇದು ನೋಡಿ, ಅಲ್ಲ ಹೇಳ್ತೀನಿ, ಇದು ಸುಟ್ಟೆ ಇಟ್ಕೆಯಲ್ಲಿ ಮಾಡಿದ್ದು, ಬರ್ನ್ ಬ್ರಿಕ್ ಅಂತ ಕರಿತೀವಿ. ದಿಸ್ ಈಸ್ ಲ್ಯಾಟ್ರೈಟ್ ಅಂತ, ಅಂದರೆ ಜಂಬಿಟ್ಟಿಗೆ ಅಂತ. ಸೊ ಇಲ್ಲಿ 2 ಕಾಲಘಟ್ಟವನ್ನು ನೋಡ್ತೀವಿ. ಒಂದು ಸುಟ್ಟೆ ಇಟ್ಟಿಗೆಯಲ್ಲಿ ಮಾಡಿದಂಥದ್ದು, ಅದು ಪ್ಯೂರ್ ಕದಂಬರ ಕಾಲದ್ದು. ಸೊ ನಂತರ ಕಾಲದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗೋ ಚಾನ್ಸಸ್ ಇರುತ್ತೆ. ಅಂಥ ಟೈಮಲ್ಲಿ ಈ ಲ್ಯಾಟ್ರೈಟ್ ಬ್ರಿಕ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಮೈ ಗಾಡ್. ಓಕೆ, ಅಂದಾಜು ಎಷ್ಟು ಕೋಣೆ ಸಿಕ್ತು ಸರ್, ಹೇಗೆ ಏನು? ಸೊ ಇಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ಹೇಳ್ತೀನಿ ನಿಮ್ಗೆ, ಯಾವಾಗ ಕರೆಕ್ಟಾಗಿ ಗೊತ್ತಾಗ್ತದೆ. ಈ ಏನು ಕಟ್ಟಡ ಕಾಣ್ತಾ ಇದೆ, ಈ ಇದು ಅಲ್ಲಿಂದ ಕಂಪ್ಲೀಟ್ ಒಂದು ಗುಡ್ಡ ಆಗಿತ್ತಿದು. ನಾವು ಆ್ಯಕ್ಚುಲಿ ಆ ಲೆವೆಲಿಂದ ಅಗಿಯೋಕ್ಕೆ ಶುರು ಮಾಡಿದ್ವಿ. ನಾವು ಸುಮಾರು 3 ವರ್ಷಗಳ ಕಾಲ ಸತತವಾಗಿ ಇಲ್ಲಿ ಉತ್ಖನನ ನಡೆದಿದೆ. ಸರ್ ಇಲ್ಲಿ ಉತ್ಖನನ ಮಾಡೋದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಕೆಲವೊಂದು ಬೇಸಿಕ್ ಕ್ವಶನ್ ನಾನು ಕೇಳ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಇದೇ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಿಮಗೆ ಇದು ಈಸಿ ಅನಿಸುತ್ತೆ. ಯಾವ ರೀತಿ ಉತ್ಖನನ ನಡೆಯುತ್ತೆ? ಇವಾಗ ಒಂದು ಪ್ಲೇಸಿಗೆ ಬಂದಾಗ ಇಲ್ಲೇ ಅರಮನೆ ಇದೆ, ಇಲ್ಲೇ ಶಾಸನಗಳಿದೆ, ಇಲ್ಲೇ ಹಳೆ ವಸ್ತುಗಳಿದೆ, ಇಲ್ಲೇ ನೆಲದಲ್ಲಿ ಊತು ಹೋಗಿದೆ ಅಂತ ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ಇವೆಲ್ಲ ಹೇಗಪ್ಪ ಅಂದರೆ ಕೆಲವು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಅಂತ ಹೇಳ್ತೀವಿ. ಇಲ್ಲೇನಾಗಿದೆ, ನಮಗೆ ಈ ಶಾಸನ ಸಿಕ್ತು ಫಸ್ಟ್. ಅದು ಫುಲ್ ಮುಚ್ಚೋಗಿತ್ತ ಅಂದ್ರಲ್ಲ? ಶಾಸನ ಫುಲ್ ಅಡ್ಡ ಬಿದ್ದಿತ್ತದು, ಮಲಗಿತ್ತದು. ಅದನ್ನು ಬಿ ಆರ್ ಗೋಪಾಲ್ ಅವರು 1970s ಇದನ್ನು ಕಂಡು ಹಿಡಿದು ಎಲ್ಲ ಮಾಡಿದರು. ಸೊ ಅಲ್ಲಿ ಮಾಡಿದಾಗ ಇದಕ್ಕೆ ಶಾಸನ ಇಲ್ಲಿ ಸಿಕ್ತು ಅಂದಮೇಲೆ, ಸೊ ಇಷ್ಟು ದೊಡ್ಡ ಶಾಸನ ಎಲ್ಲೂ ಸ್ಥಾನಪಲ್ಲಡಾಗಿ ಚಾನ್ಸ್ ಇಲ್ಲ. ಅಂದರೆ ಎಲ್ಲಿಂದ ತಂದು ಇಲ್ಲಿ ಇಡ್ಲಿಕ್ಕೆ ಚಾನ್ಸ್ ಇಲ್ಲ ಅಲ್ವಾ, ತುಂಬ ದೂರ ತೊಗೊಂಡು ಹೋಗ್ಲಿಕ್ಕೂ ಚಾನ್ಸ್ ಇಲ್ಲ. ಸೊ ಆ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸಸ್ ಮೇಲೆ ಜೊತೆಗೆ ಒಂದು ದಿಬ್ಬ ಬೇರೆ ಇತ್ತಾ, ಇದು ಗುಡ್ಡ ಬೇರೆ ಇತ್ತಾ. ಸೊ ಅದರ ಆಧಾರದ ಮೇಲೆ ನಾವು ಒಂದು ಉತ್ಖನನವನ್ನು ಮಾಡಿದ್ವಿ. ಇಲ್ಲಿ ಉತ್ಖನನ ಮಾಡಿ ಹೇಳಿ ಫಸ್ಟ್ ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಮಾಡಿ ಒಂದು 2-3 ದಿವಸ 4-5 ದಿವಸ ಏನೂ ಸಿಕ್ಕಿರಲಿಲ್ಲ. ಆಮೇಲೆ 1-1.5 ಮೀಟ್ರ್ ಹೋದ್ಮೇಲೆ ಯಾವುದೋ ಒಂದು ಇಟ್ಟಿಗೆ ಸಿಕ್ತು. ಆ ಇಟ್ಟಿಗೆ ಬಿಡಿಸಿ ನೋಡಿದಾಗ ಏನೋ ಒಂದಿದೆ ಅಂತ. ಸೊ ಅದನ್ನೇ ಮುಂದುವರಿಸಿ ಹೋಗ್ತಾ ಇದ್ದಾಗ ನಮಗೇನಾಯಿತು, ಒಂದು ವಿಸ್ತೃತವಾದಂಥ ಒಂದು ನೆಲೆ ಇಲ್ಲಿದೆ ಅನ್ನೋದು ಪಕ್ಕ ಆಯ್ತು ಅಂತ. ನೋಡ್ತೀವಲ್ಲ ಈ ಕಟ್ಟಡ ಅರಮನೆ ಭಾಗ, ನಿಮ್ಮ ಪ್ರಕಾರ ಯಾವುದೇದು ಯಾವ ಭಾಗ? ಅಡುಗೆ ಮನೆ? ಸೊ ಇಲ್ಲಿ ಹೇಳಿದ್ರ, ಇಲ್ಲಿ ನೋಡಿ, ಬೆಡ್ರೂಮ್, ಈ ರೀತಿಯಾಗಿ ಈ ಮೂಲೆ ಏನೋ ಹುತ್ತ ಬೆಳೆದಿದೆಯಲ್ಲ. ಬನ್ನಿ ಸರ್, ಅಲ್ಲಿಗೇನೆ ಹೋಗಿ ಹೇಳಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹುತ್ತ. ಎಂಟ್ರಿ ಹೇಗೆ ಸರ್ ಅರಮನೆ? ಅಲ್ಲ ನಾನು ಮುಂದೆ ಹೇಳಿದೆ ನಿಮಗೆ. ಇಲ್ಲಿ ಏನಾಗಿದೆ, ಈ ಶಾಸನದಲ್ಲಿ 4 ಕಟ್ಟಡ ಉಲ್ಲೇಖ ಮಾಡ್ತಾವೆ ಅಂತ. ಒಂದು ಅರಮನೆ, ಒಂದು ಅಂತಃಪುರ, 2 ನೃತ್ಯ ಶಾಲೆಗಳು ಅಂತ ಏನು, ಮತ್ತೊಂದು ದೇವಸ್ಥಾನ. ಒಟ್ಟು 5 ಕಟ್ಟಡ ವ್ಯವಸ್ಥೆ ಇದೆ. ಸೊ ಇಲ್ಲೇ ಇದು ನೋಡಿ, ಇದು ನೃತ್ಯ ಶಾಲೆ ಅಂತ. ನಾವು ಏನು ಹುತ್ತ ಬೆಳೆದಿದೆಯಲ್ಲ, ಈ ಸುತ್ತಲೂ ಇದೆಯಲ್ಲ, ಇದೊಂದು ದೊಡ್ಡ ಒಂದು ಸ್ಕ್ವೇರ್ ಕಾಣುತ್ತೆ ನಿಮಗೆ. ಸೊ ದಿಸ್ ಮೈಟ್ ಹ್ಯಾವ್ ಬೀನ್ ದಿ ಡ್ಯಾನ್ಸಿಂಗ್ ಹಾಲ್ ಅಂತ. ಇದ್ರ ಪಕ್ಕದಲ್ಲಿ ಮತ್ತೊಂದು, ಅಂದರೆ ವಾಮೆ ತಾತ 2 ಪ್ಯಾರಲಲ್ ಇದೆ ಅಂತ. ಅಂದರೆ ಒಂದು ಫಾರ್ ದಿ ಕಾಮನ್ ಮ್ಯಾನ್ ಅಂತ, ಒಂದು ಫಾರ್ ದಿ ರಾಯಲ್ ಪೀಪಲ್ ಅಂತ. ಬೈಫರ್ಕೇಷನ್ಸ್ ಇರ್ತಾ ಇತ್ತು. ಆಮೇಲೆ ಈ ವಸಂತೋತ್ಸವ ಅಂತ ಹೇಳಿದ್ನಲ್ಲ, ಪ್ರತಿ ವರ್ಷ ನಡೀತಾ ಇತ್ತು. ಆ ಟೈಮಲ್ಲಿ ಏನು ಮಾಡ್ತಿದ್ರು, ಅವರು ಬನವಾಸಿಯಿಂದ ಇಲ್ಲಿಗೆ ಬಂದು 1 ವಾರನೋ 15 ದಿವಸ ಇಲ್ಲಿದ್ದು, ಇಲ್ಲಿ ಅರಮನೆ ಅಂತಃಪುರದಲ್ಲಿ ಕಾಲ ಕಳೆದು ನೃತ್ಯ ಶಾಲೆ ಇವೆಲ್ಲ ನೋಡಿಕೊಂಡು ನಂತರ ಮತ್ತೆ ವಾಪಸ್ಸು ಬನವಾಸಿಗೆ ಹೋಗ್ತಾ ಇದ್ರು. ಮನೋರಂಜನೆ ವ್ಯವಸ್ಥೆ. ಆ್ಯಕ್ಚುಲಿ ಟೆಂಪ್ರರಿ ಕ್ಯಾಪಿಟಲ್ ಫಾರ್ ದಿ ಇದು ಏನೋ ಕದಂಬರಿಗೆ ಅಂತ ನೋಡಿ. ಇಲ್ಲ ಇದಿದೆಯಲ್ಲ, ಈ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನು ಇತ್ತೀಚೆಗೆ ಇದನ್ನೇ ಮನ್ಮಥ ಜಿನಾಲಯ ಅಂತ ಇದು ಮಾಡಿದ್ದಾರೆ. ಒಂದು ಗರ್ಭಗುಡಿ ಇದೆ, ಒಂದು ನವರಂಗ ಇದೆ ಅಂತ. ಸೊ ಅಲ್ಲಿಂದ ರೈಟು ಲೆಫ್ಟು ಫ್ರಂಟು ಬ್ಯಾಕ್ ಅಂದಾಗ ಅವನು ರವಿವರ್ಮ ತನ್ನ ಶಾಸನದಲ್ಲಿ ಏನು ಹೇಳ್ಕೊಂಡಿಯಾನೆ ಅವೆಲ್ಲವೂ ಕೂಡ ಸೆಟ್ ಆಗತ್ತೆ ಅಂತ. ಜೊತೆಗೆ ಅವನಿನ್ನೂ ಹೇಳ್ತಾನೆ, ಇದೆಲ್ಲ ಕಟ್ಟಡ ಕಟ್ಟಿದ ಮೇಲೆ ಏನಾಯ್ತಪ್ಪ ಪರಿಸ್ಥಿತಿ ಅಂದರೆ, ಆ ಮೂಲೆ ಅಲ್ಲಿ ನಿಂತ್ಕೊಂಡ್ರೆ ತೆಂಗಿನ ಮರ ಎಲ್ಲ ಕಾಣ್ತಲ್ಲ, ಅಲ್ಲಿ ಬೀಸೋ ತಂಗಾಳಿ, ಆಮೇಲೆ ದುಂಬಿಯ ಕಲರವ ಏನಿದೆ ಅವೆಲ್ಲವೂ ಕೂಡ ಎಂಥ ಷಂಡನಿಗೂ ಕೂಡ ಪೌರುಷ ಬರೋ ಹಾಗೆ ಆ ಸ್ಫೂರ್ತಿಯನ್ನು ನೀಡ್ತಾವೆ. ಅಂದರೆ ಅಷ್ಟು ಒಂದು ಸ್ಫೂರ್ತಿಯ ನೆಲೆಯಾಗಿತ್ತು ಈ ಪ್ರದೇಶ ಅಂತ ಅವನಲ್ಲಿ ನನ್ನ ಇದರಲ್ಲಿ ಹೇಳ್ಕೊಳ್ತಾನೆ ಅಂತ. ಅಂದರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಶಾಸನವನ್ನು ಆಧರಿಸಿ ಉತ್ಖನನ ಮಾಡಿ ಅಲ್ಲಿ ಬಂದಂಥ ವಸ್ತುಗಳನ್ನು ತೆಗೆದಂತಹ ಏಕೈಕ ನಿದರ್ಶನ ಏನಾದರೂ ಇದೆ
ಅದು ಗುಡ್ನಾಪುರ ಅಂತ. ಹಾಗಾಗಿ ನಿಮ್ಮನ್ನು ಇಲ್ಲಿ ಕರ್ಕೊಂಬಂದೆ. ಓಕೆ, ಗುಡ್ನಾಪುರದ ಪಕ್ಕದಲ್ಲೇ ಕೆರೆ. ಹಾಂ, ಇದೇ ಗುಡ್ಡ ತಟಾಕ ಅಂತ. ನೀವು ಹೇಳಿದ್ರಲ್ಲ 270 ಎಕರೆಗೂ ಹೆಚ್ಚಿಗೆ ಇದೆ. ಆ ಗುಡ್ಡ ತಟಾಕವನ್ನು ತೋಡಿದಾಗ ಏನು ಮಣ್ಣು ಬಂತು, ಆ ದಿಬ್ಬ ಹಾಕ್ದ ಇಲ್ಲಿ ಗುಡ್ಡ ಪಕ್ಕದಲ್ಲಿ ತಟಾಕ ಇದೆ, ಹಂಗೆ ಗುಡ್ಡ ತಟಾಕ ಅಂತ ಹೆಸರು ಕರೆದ್ರು. ಗುಡ್ನಾಪುರ ಊರು ನಂತರದಲ್ಲಿ ಏನಾಯ್ತು, ಗುಡ್ನಾಪುರ ಊರು ಕೂಡ ಅದೇ ಹೆಸರು ಬಂತಂತ. ಇವಾಗ ನಮ್ಗೊಂದು ಡೌಟು, ಇವಾಗ ಇದು ಅರಮನೆ ಅಂತ ಹೇಳಿದ್ರಲ್ಲ, ಮತ್ತೆ ಇಲ್ಲಿ ದೇವಸ್ಥಾನ ನೋಡ್ತೀವಲ್ಲ, ಹೇಗೆ ಅಂತಃಪುರ, ನಾಟ್ಯ ಮಂಟಪ ಎಲ್ಲ ಸೇರಿನೇ ಒಟ್ಟಿಗೆ ಕಟ್ಟಿದ್ದ? ಹೇಳಿದ್ರೆ ಈಗ ನಾವು ಇವತ್ತಿನ ಅರಮನೆ ಅಂತಃಪುರ ಆ ಕಾನ್ಸೆಪ್ಟ್ ಇಟ್ಕೊಂಡು ಹೋದರೆ ಏನು ನಮ್ಗೆ ಅನಿಸಲ್ಲ. ಮೈಸೂರು ಅರಮನೆ, ಜೋಧ್ಪುರ ಅರಮನೆ ಅಂದ್ಕೊಂಡ್ರೆ. ಸೊ ಆಗಿನ ಕಾಲದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ಎಲ್ಲವೂ ಇದರಲ್ಲಿತ್ತು. ಹಾಗೆ ತಮಗೆ ಎಷ್ಟು ಬೇಕೋ ಅಷ್ಟೆಲ್ಲ ಇರ್ತಾ ಇದ್ದದ್ದು. ಇದು ವೀರಭದ್ರ ದೇವಾಲಯ ಅಂತಿದೆ. ಮೂಲತಃ ಇದು ಜೈನ ದೇವಾಲಯ ಇದು. ಯಾಕೆಂದರೆ ನಾವು ಉತ್ಖನನ ಕಾಲದಲ್ಲಿ ಸಾಕಷ್ಟು ಜೈನ ವಿಗ್ರಹಗಳು ಸಿಕ್ಕಿದೆ, ಒಳಗಡೆ ಇಟ್ಟಿದ್ದೀವಿ. 12-13 ಶತಮಾನದಲ್ಲಿ ಏನು ಬಸವೇಶ್ವರ ಕಲ್ಯಾಣ ಕ್ರಾಂತಿ ಆಯಿತು, ಆ ಟೈಮಲ್ಲಿ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಬೇರೆ ಬೇರೆ ದೇವಾಲಯಗಳನ್ನು ಅವರು ತೆಗೆದು ಅದನ್ನು ವೀರಭದ್ರ ಅಥವಾ ಶೈವ ದೇವಾಲಯ ಮಾಡಿದಂಥ ಉಲ್ಲೇಖ ನಮಗೆ ಸಿಗುತ್ತೆ. ಅಂಥ ಒಂದು ಉದಾಹರಣೆ ಇಲ್ಲೂ ಕೂಡ ನಮಗೆ ಕಾಣುತ್ತೆ. ಬನ್ನಿ ಸರ್, ಒಂದು ರೌಂಡ್ ಇಲ್ಲಿ ಹೋಗಿ ಬರೋಣ, ಬನ್ನಿ ಸರ್. ಹಾಂ, ಇದು ಆ್ಯಕ್ಚುಲಿ ಇನ್ನು ಇತ್ತೀಚೆಗೆ ನಮ್ಮ ಕೆಲವು ಇತಿಹಾಸಕಾರ ಹೇಳೋದು ನೋಡಿ, ಇದು ಗರ್ಭಗುಡಿ, ಇದು ಇದು ನವರಂಗ ಅಂತ. ನವರಂಗ ಕಾನ್ಸೆಪ್ಟ್ ಏನು? ಹಾಂ, ನವರಂಗ ಅಂದರೆ ಆ್ಯಕ್ಚುಲಿ ಹಿಂದೆ ನಮ್ಮಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಟೈಮಲ್ಲಿ ಅಷ್ಟಾವಧಾನ ಸೇವೆ ಅಂತ ಆಗ್ತಾಯಿತ್ತು. ಅಂದರೆ ವೇದಗಳು, ಉಪನಿಷತ್ಗಳು, ಡ್ಯಾನ್ಸು ಇದೆಲ್ಲ ಆಗ್ತಿತ್ತು. ಅಂತ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಲಿಕ್ಕೆ, ಆಮೇಲೆ ಸಾಮಾನ್ಯಕ್ಕೆ ಭಕ್ತರಿಗೆ ಇಲ್ಲಿನ ಮುಂದೆ ಅವಕಾಶ ಇರಲಿಲ್ಲ. ಗರ್ಭಡಿ ಯಾರನ್ನ ಹೋಗ್ತಾರೆ, ಎಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲ. ಹಂಗೆ ನವರಂಗದಲ್ಲಿ ಮಾತ್ರ ನಮಗೆ ಅವಕಾಶ. ಇದಿಷ್ಟು ತಗ್ಗಿದೆಯಲ್ಲ? ಅಲ್ಲ, ಈಗ ತಗ್ಗನ್ನ ಎಕ್ಸ್ಕವೇಷನ್ ಮಾಡೋದು ತಗ್ಗಾಗಿದೆ. ಅಂದರೆ ಆ ಟೈಮಿಗೆ ನಮಗೆ ತೋರಿಸ್ಬೇಕಾದ್ರೆ ನಮ್ಗೆ ಹಿಂಗೆ ಸಿಕ್ಕಿದೆ ಅನ್ನೋದಕ್ಕೆ, ಅದಕ್ಕೋಸ್ಕರ ಆ ಥರ ಇದೆ ಅಷ್ಟೇ. ಓಕೆ, ಒಂದು ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ, ಅವಾಗಿಂದು ಏನಾದರೂ ವ್ಯವಸ್ಥೆ, ಅಡುಗೆ ಮನೆ ಆಗಿರ್ಬೋದು, ಅಡುಗೆಗೆ ಬಳಸ್ತಂಥ ವಸ್ತುಗಳೇನಾದರೂ ಉತ್ಖನನ ಮಾಡಿದಾಗ ಸಾಕಷ್ಟು ಮಡಿಕೆ ಕುಡಿಕೆಗಳು ನಮ್ಗೆ ಸಿಕ್ಕಿದೆ. ಹೌದೌದು, ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕಿದೆ. ಖಡ್ಗ ಸಿಕ್ಕಿಲ್ಲ, ಕೆಲವು ಐರನ್ ಅಂದರೆ ಈ ಕಟ್ಟಡ ಇದೆಯಲ್ಲ, ಇದ್ರ ಮೇಲ್ಗಡೆ ಇದು ನೋಡಿ, ದಿಸ್ ಇಸ್ ದ ಪಿಲ್ಲರ್ ಬೇಸ್ ಆ್ಯಕ್ಚುಲಿ. ಇದ್ರ ಮೇಲೆ ಕಂಬ ಇರ್ತಾಯಿತ್ತು, ಅದರ ಮೇಲೆ ಮರದ ರೂಫು, ಅದರ ಮೇಲೆ ಹಂಚು. ಅಣ್ಣ, ಹಂಚಿನ ತುಂಡೆಲ್ಲ ಇದೆಯಾ? ಹಂಚಿದ್ರೆ ಕೂಡ ಏನೋ ಹಂಚುಗಳು ಅಂದರೆ ಪ್ಲಾಂಟ್ ಹಂಚುಗಳು, ಈ ಥರ ಹಂಚುಗಳಲ್ಲ, ಅದಕ್ಕೊಂದು ಕಸ್ಬು ಇರ್ತಾಯಿತ್ತು. ಹಿಂಗೆ ಅದ್ರ ಮೇಲೆ ಇಟ್ಬಿಟ್ಟು ಹಿಂಗೆ ಸಿಕ್ಸೋರು, ಅಂದರೆ ಹಂಚಿನ ಮಾಡಿರ್ತಾಯಿತ್ತು. ಹೌದೌದು, ಎಲ್ಲ ನಿಮ್ಗೆ ಒಂದೇ ಎರಡು. ತುಂಬ ಹಳೇದಂತ ಹೇಳಿದರೆ ಮೇಲ್ಮುದ್ದಿ ಮನೆ ಅಂತ ಹೇಳ್ತೇನೆ, ಮಣ್ಣು ಅದರಿಂದ ಗಚ್ಚಿಂದ ಮಾಡಿದ್ದಾರೆ ಅಂತ. ಹಂಚಿಂದು ಕದಂಬರ ಕಾಲದಲ್ಲೂ ಹೌದು, ಅದಕ್ಕಿಂತ ಮುಂಚೆನೇ ಇತ್ತು ನಮಗೆ. ನೋಡಿ, ಇವೆಲ್ಲ ಆಗಿನ ಕಾಲದ ಹಂಚಿನ ಪೀಸ್ಗಳು. ಇದೆಲ್ಲ ಉದ್ದದ್ದು ದೊಡ್ಡ ಹಂಚಿಲ್ವಾ? ಇಲ್ಲ, ನಿಮಗೆ ತೋರಿಸಿ ಹಂಚಿಂಗೆ ಇರುತ್ತೆ. ಹಂಚು ಕ್ವಾಲಿಟಿ ತುಂಬ ಸಖತ್ತಾಗಿದೆ ಸರ್. ಅಲ್ಲ, ಇವೆಲ್ಲ ಬರ್ನ್ ಡ್ರಿಲ್ ಮಾಡಿದ್ದು. ನಿಮ್ಗೆ ಇನ್ನು ವಿಶೇಷ ಗೊತ್ತಿರಬೇಕು, ಮಣ್ಣಲ್ಲಿ ಮಾಡಿದಂಥ ಯಾವುದೇ ವಸ್ತು ಒಂದ್ಸರಿ ಸುಟ್ಟರೆ ದಟ್ ಬಿಕಮ್ಸ್ ಎಟರ್ನಲ್ ಅಂತ. ಕಬ್ಬಿಣಕ್ಕಿಂತ ಹೆಚ್ಚಿಗೆ ವರ್ಷ ಬಾಳುತ್ತೆ ಅಂತ. ಕಬ್ಬಿಣದಾದ್ರೆ ತುಕ್ಕು ಹಿಡಿಯುತ್ತೆ. ಇವತ್ತು ಹರಪ್ಪ ಮೊಹಂಜದಾರೋ 5-6 ಸಾವಿರ ವರ್ಷ ಆಯಿತು, ಅವತ್ತು ಮಾಡಿದಂಥ ಇಟ್ಟಿಗೆ ಕಟ್ಟಡ ಇವತ್ತು ಹಾಗೇ ಇದೆ. ಅದೇ ನೀವು ಪೆನ್, ನಿಮ್ಮ ಸೇಫ್ಟಿ ಪಿನ್ನು ಇವತ್ತು ಹೊರಗಡೆ ಹಾಕ್ರಿ, ನಾಳೆ ಬನ್ನಿ ರೆಸ್ಟ್ ಹಿಡ್ದಿರ್ತದೆ. ಬಟ್ ಮಣ್ಣಲ್ಲಿ ಮಾಡಿದಂಥ ವಸ್ತು ಸುಟ್ಟು ಬಿಟ್ಟರೆ ಇಟ್ ಬಿಕಮ್ಸ್ ಎಟರ್ನಲ್ ಅಂತ. ಹಾಗೆ ಅವಾಗೆಲ್ಲವೂ ಕೂಡ ಆಗಿನ ಕಾಲ ಸಿಗ್ತಾ ಇದೆ. ಎಷ್ಟು ಅಂದಾಜು ಎಷ್ಟು ವಿಸ್ತೀರ್ಣ ಇರ್ಬೋದು ಸರ್ ಇದು? ಇದು ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 50 ಮೀಟ್ರ್ ಈ ಕಡೆ, 50 ಮೀಟ್ರ್ ಈ ಕಡೆ ಇದೆ. ಕ್ಯಾನ್ ಇಮ್ಯಾಜಿನ್. ಇನ್ನು ಮುಂದುವರಿತಾ ಇತ್ತು ಆ್ಯಕ್ಚುಲಿ, ಮುಂದೆ ಆ ಕಡೆ ಹೋಗ್ತಾ ಇತ್ತು. ನಾವು ಅಲ್ಲಿಗೆ ನಿಲ್ಲಿಸ್ಕೊ, ಯಾಕಂದರೆ ಊರಿನ ಎಂಕ್ರೋಚ್ಮೆಂಟು ಎಲ್ಲ ಇರುತ್ತಲ್ಲ. ಸೊ ಇದು ಈ ಜಾಗ ನಾವೆಲ್ಲ ಅಲ್ಲಿ ಟೆಂಟ್ ಹಾಕ್ಕೊಂಡು ಅಲ್ಲಿ ಇರ್ತಾ ಇದ್ವಿ. ಟೆಂಟಲ್ಲಿ ಅಲ್ಲಿ ಟೆಂಟಲ್ಲಿ ಇರ್ತಾ ಇದ್ವಿ ನಾವು. ಎಷ್ಟನೇ ರಾಜ ಸರ್ ಇದನ್ನ ಕಟ್ಸಿದ್ದು? ರವಿವರ್ಮ ಸುಮಾರು 6-7ನೇ ರಾಜ ಬರ್ತಾನೆ, ರವಿವರ್ಮ ಅಂತ. ಅವನು ಕಟ್ಸಿದ್ರೆ ಹೇಳೋದು ಸ್ಪೆಷಾಲಿಟೀಸ್ ದಟ್ ಇನ್ಸ್ಕ್ರಿಪ್ಷನ್ ಒಂದು, ಮತ್ತು ಇಲ್ಲಿ ಸಿಕ್ಕಂಥ ಒಂದು ಕಟ್ಟಡಗಳ ಅವಶ್ಯ. ಆಮೇಲೆ ಇದೆ ಹೇಳಿದ್ನಲ್ಲ, ಈ ಡ್ಯಾನ್ಸಿಂಗ್ ಹಾಲ್ ಅಂತ ಹೇಳಿದ್ನಲ್ಲ, ಇಲ್ಲಿ ನಮಗೆ ಒಂದು ಆಮೆ ಸಿಕ್ಕಿದೆ, ಟಾಟೈಸ್. ಇದ್ರದ್ದು ಅಲ್ಲಲ್ಲ, ಕಾಪರ್ದು. ಅದ್ರ ಒಳಗಡೆ ನವರತ್ನಗಳಿತ್ತು, ಒರಿಜಿನಲ್.
ಅದಿತ್ತು ಅಲ್ಲಿ ಸಿಕ್ಕಿದೆ. ಆಮೇಲೆ ಸಾಕಷ್ಟು ನಿಮಗೆ ನಾಣ್ಯಗಳು ಸಿಕ್ಕಿದೆ. ಯಾವ ನಾಣ್ಯ ಸರ್, ಏನು ಸಿಂಬಲ್ ಇತ್ತು ಇಲ್ಲ, ಈ ನಾಣ್ಯದಲ್ಲಿ? ಕದಂಬರ ಕಾಲದಲ್ಲಿ ಟೋಪಿನ್ ಅಂತ ನಾಣ್ಯಗಳು ಹೇಳ್ತೀವಿ ನಾವು, ಏನು ಟಿನ್ ನಾಣ್ಯಗಳು ಅಂತ. ಆಮೇಲೆ ನಮಗೆ ಕದಂಬರ ಲಾಂಛನ ಅಂತೂ ನಿಮ್ಗೆ ಗೊತ್ತಿರೋ ಹಾಗೆ ಲಯನ್ ಅಂತ ಹೇಳ್ತೀವಿ. ಲಯನ್ ಸಿಂಹ ಲಾಂಛನ. ಬಟ್ ಸಿಂಹ ಲಾಂಛನಕ್ಕೆ ಸಂಬಂಧಪಟ್ಟದ್ದು ಏನು ಸಿಗಲಿಲ್ಲ. ಬಟ್ ನಾಣ್ಯಗಳು ಪೋಟಿನ್ ನಾಣ್ಯ ಸಿಕ್ಕಿದೆ. ಯಾವ್ದ್ರಿಂದ ಮಾಡಿದ್ರು? ಪೋಟಿನ್ ಅಂತ, ಅದು ಇದೆ ಮೆಟಲ್, ಅದು ಮೆಟಲಿಂದ. ಹೌದೌದು. ಅಂದರೆ ಗೋಲ್ಡು ಇದು ಹೆಚ್ಚಿಗೆ ಸಿಗಲಿಲ್ಲ ನಮಗೆ, ಪೋಟಿನ್ ಸಿಕ್ಕಿದೆ. ಅಲ್ಲಿ ತನಕ ಆಗಿದ್ದೀವಿ ನಾವು. ನ್ಯಾಚುರಲ್ ಸಾಯಿಲ್ದೆ ಅಲ್ಟಿಮೇಟ್ ಅದು. ಅಂದರೆ ಅಲ್ಲಿಗಿಂತ ಮುಂಚೆ ಏನು ಸಿಗಲ್ಲ ಅಂತ. ಏನೇ ಆ್ಯಕ್ಟಿವಿಟಿ ಆದರೂ ಕೂಡ ನ್ಯಾಚುರಲ್ ಸಾಯಿಲ್ ಮೇಲೆ ಅಂತ. ಈ ಫಾರ್ ಎಕ್ಸಾಂಪಲ್ ಈಗ ದಿಬ್ಬ ಕಾಣುತ್ತಲ್ಲ, ಸೊ ಇದ್ರ ಮೇಲೆ ಅವ್ರು ನಡ್ಕೊಂಡು ಹೋಗ್ತಾರಲ್ಲ, ಅಲ್ಲಿ ಏನೇ ಆ್ಯಕ್ಟಿವಿಟಿ ಮಾಡಿದ್ರು ಕೂಡ ಅಲ್ಲಿಂದ ಶುರು ಆಗುತ್ತೆ ಆ್ಯಕ್ಟಿವಿಟೀಸ್. ಓಕೆ. ಇವಾಗ ಸುರಂಗ ಮಾರ್ಗ ಅದು ಇದು ಅರಮನೆಗಿರುತ್ತೆ ಅಂತ ಎಲ್ಲ ಇತಿಹಾಸದಲ್ಲಿ ಓದ್ತೀವಲ್ಲ, ಆ ರೀತಿ ಬಂದಾಗ ಹೇಗೆ ಡಿಗ್ ಮಾಡ್ತೀರಾ? ಅಲ್ಲಲ್ಲ, ನಮಗೇನಂದರೆ ಈಗ ಒಂದು ಜಾಗದಲ್ಲಿ ಈಗ ಆ ಥರ ಪಿಟ್ಗಿಟ್ ಮಾಡಿದ್ರು ಅಂದರೆ, ಸೊ ಈ ಎಕ್ಸ್ಕವೇಷನ್ ಮಾಡಿದ ಸೆಕ್ಷನ್ಸ್ ಅಂತ ಮಾಡ್ತೀವಿ. ಈ ಸೆಕ್ಷನ್ಸ್ ಗುರ್ತಿಲ್ಲ ನಿಮಗೆ. ಆ ಸೆಕ್ಷನ್ ಮಾಡಿದಾಗ ನಮ್ಗೆ ಆ ಸುರಂಗ ಏನಾದ್ರು ತೋಡಿದರೆ ಅಲ್ಲಿ ಮಾರ್ಕ್ ಸಿಗುತ್ತದು. ಸೊ ಎಲ್ಲಿಂದ ಅವ್ರು ಯಾವ ಲೆವೆಲಿಂದ ಅಗ್ದಿದ್ದಾರೆ, ಎಷ್ಟು ಅಗ್ದಿದ್ದಾರೆ, ಎಷ್ಟು ಅಗಲ ಅಗ್ದಿದ್ದಾರೆ ಅಂತ, ಅದನ್ನು ಸ್ಟ್ರಾಟಿಗ್ರಫಿ ಅಂತ ಹೇಳ್ತೀವಿ. ಸೊ ಅದರ ಆಧಾರದ ಮೇಲೆ ಫಿಕ್ಸ್. ಸೊ ಇಲ್ಲಿಂದ ತೆಗೆದ್ರು ಅಂತ. ಎಷ್ಟು ಜನ ಕೆಲಸ ಮಾಡಿದ್ರಿ ಸರ್ ನಿಮ್ಮ ಟೀಮಲ್ಲಿ? ಇಲ್ಲಿ ಎಷ್ಟಿತ್ತು ಅಷ್ಟಗ? 60-70 ಜನ ಇತ್ತು. 60 ಜನ. ಎಷ್ಟು ವರ್ಷ? 3-4 ವರ್ಷ ಮಾಡಿದ್ವಿ. 5 ವರ್ಷ ಹಚ್ಕೊಂಡು. 5 ವರ್ಷ? 5 ಇಯರ್ಸ್. ನೀವು ಹಂಗಾರೆ 5 ವರ್ಷ ಗಂಟೆ ಇಲ್ಲೇ ಟೆಂಟ್? ಅಲ್ಲ, 3 ತಿಂಗಳಿಗೆ ಹೋಗೋದು ಬರೋದು ಮಾಡ್ತಿದ್ವಿ. 3 ತಿಂಗಳು ಬಂದ್ವಿ, ಮತ್ತೆ 3 ತಿಂಗಳು ಎಕ್ಸ್ಕವೇಷನ್ ಮಾಡೋದು. 3 ತಿಂಗಳು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿರ್ತಾ ಇತ್ತು. 5 ವರ್ಷದಲ್ಲಿ ನಾವು ಫಸ್ಟ್ ಇವರೆಲ್ಲ ಸಣ್ಣ ಚಡ್ಡಿ ಇಲ್ಲದಿದ್ದರು. ಕೆಲಸ ಮಾಡಿ ನೀವು ಇವರು ಅವರು ಹಂಗಾರೆ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಿದೆ ಸರ್. ಅಲ್ಲ, ಅದಕ್ಕೆ ನಾನು ಕಳ್ಸಿ ಅದು ಅದೇ ಹೇಳಿದೆ ಅವನು ಕಾವಲಿಗೆ ನಮ್ಮನ್ನೇ ನೆಮ್ಸರಿ ಈಗ. ಓಕೆ. ನಿಮ್ಗೆ ಪ್ರೌಡ್ ಫೀಲ್ ಇದೆಯಾ? ಖುಷಿ ಆಗ್ತದೆ, ಹೆಮ್ಮೆ ಇದೆಯಾ? ನಾವು ಕಾತ್ಕೋಬೇಕಲ್ಲ ಇದನ್ನ. ಇಲ್ಲೇ ಕೆಲಸ ಮಾಡಿದ್ದು, ಇಲ್ಲೇ ನೀವು ಇವಾಗ ಕಾಯಕ್ಕಿದ್ದೀರಾ? ಅಲ್ಲ, ಹೇಳಿದ್ರಲ್ಲ ಫಸ್ಟು ಅಲ್ಲಿ ಟೆಂಟ್ ಹಾಕೊಂಡಿದ್ವಿ. ಸೊ ಬೆಳಗ್ಗೆ 8 ಗಂಟೆಗೆ ಬರೋದು. ಅವರು ಅರಮನೆ ಅಲ್ಲೇ ಆಗಿದ್ದು, 4-5 ಅರಮನೆ ಕುಂತಂಗೆ ಒಂದು ಸೆಕ್ಷನ್ ನಮ್ಮನ್ನ ಇಲ್ಲಿ ಬಿಡ್ಸಕ್ ಕುಂತ. ಬನ್ನಿ ಇಲ್ಲಿಗೆ ಬನ್ನಿ. ಒಂದು ಮಣ್ಣು ಸಮೇತ ಬಿಡಿಸ್ಬೇಕಾದ್ರೂ ಅಷ್ಟು ಮುತ್ತು ಬಿಡಿಸ್ಬೇಕು. ಓ, ಓಕೆ. ಹಂಗಿಲ್ಲ, ಒಂಚೂರು ಕಲ್ ಕಾಣ್ತದ. ಎಕ್ಸ್ಕವೇಷನ್ ಹೇಗಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿಸ್ಟ್ರಕ್ಷನ್. ಒಂದ್ಸಲ ನೆಲ ಆಗೋದು ಮತ್ತೆ ಹಂಗೆ ಮಾಡೋಕ್ಕಾಗಲ್ಲ. ಜಸ್ಟ್ ಲೈಕ್ ಎ ಸರ್ಜನ್ ಆಪರೇಷನ್ ಎ ಪೇಷಂಟ್. ಅಷ್ಟು ಇದು ಮಾಡಬೇಕು. ಅಂದರೆ ಒಂದ್ಸರಿ ಈಗ ಮಣ್ಣು ಆಗೋದು, ಒಂದು 5 ಸೆಂಟಿಮೀಟ್ರ್ ಮಣ್ಣು ಆಗ್ಯೋದು, ಆ ಮಣ್ಣು ಒಟ್ಟು ಹಾಕೋದು, ಅದನ್ನ ಆರಿಸೋದು, ಅಲ್ಲಿ ಬೀಡ್ ಸಿಗ್ತಾ, ಬಳೆ ಸಿಗ್ತಾ, ಬಂಗಾರ ಸಿಗ್ತಾ ನೋಡಬೇಕು. ಆ ಮಣ್ಣು ತೆಗೆದು ಹೊರಗಡೆ ಹಾಕಬೇಕು, ಮತ್ತೆ ತೆಗಿಬೇಕು. ಹಾಗೆ ಅಂದೇನು ಪಿಕಾಸಿ ಇಟ್ಕೊಂಡು ಒಟ್ಟಿಗೆ ಆಗೋದು ಎಲ್ಲ ತೆಗೆದು ಹಾಕೋಕ್ಕಾಗಲ್ಲ. ಹಾಗಿದ್ರೆ JCBಗೂ ಎಕ್ಸ್ಕವೇಷನ್ ವ್ಯತ್ಯಾಸನೇ ಬರಲ್ಲ ಅಲ್ವಾ? ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಇಸ್ ನಥಿಂಗ್ ಬಟ್ ಏನು ಆಪರೇಷನ್ ಬೈ ಎ ಸರ್ಜನ್ ಅಂತ. ಬನ್ನಿ ಪ್ಲೀಸ್ ಕಮ್. ಎಸ್, ಓಕೆ. ಇದು ಇವತ್ತು ವೀರಭದ್ರ ದೇವಸ್ಥಾನ ಅಂತ ಕರಿತಾ ಇದ್ದೀವಿ. ಕಾರಣ ಇಷ್ಟೇಪ್ಪ ಅಂದರೆ, ಯಾಕಂದರೆ ಅಲ್ಲಿ ಒಳಗಡೆ ವೀರಭದ್ರನ ಶಿಲ್ಪ ಇದೆ ಅಂತ. ಮೂಲತಃ ಇದೊಂದು ಜೈನ ಮಂದಿರವಾಗಿತ್ತು. ಯಾಕೆ ಜೈನ ಮಂದಿರವಾಗಿತ್ತು ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ಉತ್ಖನನದ ಕಾಲದಲ್ಲಿ ಸಾಕಷ್ಟು ಜೈನ ವಿಗ್ರಹಗಳು ನಮಗೆ ಸಿಕ್ಕಿದೆ. ನೋಡಿ, ನಿಮ್ಮ ಕಾಲ್ಬುಡ್ದಲ್ಲೇ ಇದೆ ಪರಶುನಾಥನ ದೈತ್ಯಾಕಾರದ ಒಂದು ವಿಗ್ರಹ. ಅದು ಅದೇ ನೋಡಿ. ಅದು ನಮಗೆ ಉತ್ಖನದಲ್ಲಿ ಸಿಕ್ಕಂಥ ಇವೆಲ್ಲ ಅಷ್ಟು ಉತ್ಖನದಲ್ಲಿ ಸಿಕ್ಕಂಥದ್ದೇ. ಅಂದರೆ ನೆಲದ ಸುಮಾರು 1-2 ಮೀಟ್ರ್ ಆಳದಲ್ಲಿ ಸಿಕ್ಕಿತ್ತು. ಅಂದರೆ ಏನಾಯಿತು, 12ನೇ-13ನೇ ಶತಮಾನದಲ್ಲಿ ವೀರಶೈವ ಚಳುವಳಿ ಆರಂಭ ಆದಮೇಲೆ ಸಾಕಷ್ಟು ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಈ ಥರ ಬೇರೆ ಅನ್ಯ ಧರ್ಮದ ದೇವಸ್ಥಾನಗಳನ್ನ ತೆಗೆದು ವೀರಭದ್ರ ಅಥವಾ ಶೈವ ದೇವಸ್ಥಾನ ಕನ್ವರ್ಟ್ ಮಾಡಿದ್ದು. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ಇಲ್ಲಿಯ ವೀರಭದ್ರ ದೇವರು. ನೋಡಿ, ಅದಕ್ಕೆ ಉದಾಹರಣೆ ನೋಡಿ, ಅವ್ನು ಕಾಲು ಕಟ್ ಮಾಡಿ 2 ತುಂಡು ಮಾಡಿ ಒಗಾಸಿದ್ರು. ಒಗಾಸಿ ಎಷ್ಟೋ ಆದಮೇಲೆ ಎಷ್ಟೋ ಮಣ್ಣು ಬಿದ್ದಿತ್ತು. ನಾವು ಉತ್ಖನನ ಮಾಡಿದಾಗ ನಮಗೆ 1.5 ಮೀಟ್ರ್ ಆಳದಲ್ಲಿ ಮತ್ತೆ ನಮಗೆ ಸಿಗ್ತದೆ. ಓಕೆ. ಇದೆಲ್ಲ ಆಮೇಲೆ ಸಿಕ್ತು ಅಂತ ಹೇಳಿದ್ರಲ್ಲ, ಯಾವುದು? ಅದೆಲ್ಲ ಮ್ಯೂಸಿಯಂಗೆ ಹೋಗಿದೆ. ಅದೆಲ್ಲ ಮ್ಯೂಸಿಯಂ ಹೋಗಿದೆ. ಅವೆಲ್ಲ ಇಲ್ಲಿ ಸಾಧ್ಯ ಅಲ್ಲ. ಇಲ್ಲಿ ಸಿಕ್ಕಂಥ ಮಡಿಕೆ ಕುಡ್ಕಳಿ ಎಲ್ಲವೂ ಕೂಡ ಡಿಪಾರ್ಟ್ಮೆಂಟ್ನವ್ರು ತೊಗೊಂಡು ಹೋಗ್ತಾರೆ. ಅದು ಅಲ್ಲಿ ಇಟ್ಕೊಳ್ತಾರೆ. ಎಲ್ಲ ಹಿಂದೂ ಧರ್ಮ, ಸಾಮಾನ್ಯ ಹಿಂದೂ ಧರ್ಮ ಸಿಕ್ಕಿದ್ದು. ಅದು ಕೆಲವು ಜೈನ ಧರ್ಮಗಳು ಕೂಡ ಸಿಕ್ಕಿದೆ.
ಅವೆಲ್ಲ ಕೂಡ ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ, ಇಲ್ಲ ಕೆಲವು ಆಫೀಸಲ್ಲಿ ಶೋಕೇಸಲ್ಲಿ ಇಟ್ಟಿರ್ತಾರೆ ಆ ಥರ. ಓಕೆ, ಈ ಮಾದರಿ ಯಾವ ಶೈಲಿದು ಅಂತ ಹೇಳಿ ನೋಡಿ, ಆ್ಯಕ್ಚುಲಿ ಇದೆಲ್ಲ ನಾವು ಸಾಮಾನ್ಯವಾಗಿ ಕಲ್ಯಾಣ ಚಾಲುಕ್ಯ ಅಂದರೆ 12-13 ಶತಮಾನದ್ದು ಅಂತ ಹೇಳ್ತೀವಿ. ಅಂದರೆ ಈ ದೇವಸ್ಥಾನ ಆರಂಭವಾಗಿದ್ದ 12-13 ಶತಮಾನದ ಅಂತ. ಓಕೆ, ಹಾಗೆ ಸೂಪರ್ ಸರ್. ಅಲ್ಲೆಲ್ಲ ಸಣ್ಣ ಸಣ್ಣದು ಎಲ್ಲ ಸಿಕ್ಕಿದ್ದ ವಸ್ತುಗಳೆಲ್ಲ ಇದೆ. ಓಕೆ, ಓ ಕಾಲ್ ಕಟ್ಟಾಗಿದೆ ಕೆಲವು. ನೋಡಿ, ಇಲ್ಲೂ ಕೆಲವಿದೆ. ತೋರಿಸಿ, ಇಲ್ಲಿ ಒಳಗಡೆ ಗರ್ಭಗುಡಿಗೆ ಬಂದರೆ ನಿಮಗೆ ಇಲ್ಲಿ ಒಂದು ಕಡೆ ನೋಡಿ, ಇಲ್ಲಿ ನಿಮಗೆ ರತಿ ಮನ್ಮಥರ ವಿಗ್ರಹ ಇದೆ. ಯಾವ ಬೇಸ್ದಲ್ಲಿ ಅದು ರತಿ ಮನ್ಮಥರ ಸಾಮಾನ್ಯವಾಗಿ ರತಿ ಮನ್ಮಥರು ಅಂತ ಹೇಳ್ಬಿಟ್ಟು ಈ ಮನ್ಮಥನ ಕೈಯಲ್ಲಿ ಕಬ್ಬಿಣದ ಜೊಲ್ಲೆ ಇರುತ್ತೆ. ಅಲ್ಲಿ ತೋರಿಸಿ ಸರ್. ಕಬ್ಬಿನ ಜೊಲ್ಲೆ, ಕಬ್ಬಿನ ಜೊಲ್ಲೆ. ಓಕೆ, ಅಂದರೆ ಅವನು ಕಬ್ಬಿನ ಬಾಣ ಹಿಡ್ಕೊಂಡು, ಅಂದರೆ ನಿಮ್ಗೆ ಗೊತ್ತಿಲ್ಲ, ರತಿ ಮನ್ಮಥರ ಕಥೆ ಗೊತ್ತಿದೆಯಲ್ಲ, ಅವನು ಶಿವನ ತಪಸ್ಸನ್ನು ಮುರಿಲಿಕ್ಕೋಸ್ಕರ ಬಾಣ ಬಿಟ್ಟು ಶಿವನ ಇದು ಮಾಡ್ತಾನಂತೆ. ಅವನು ಯಾವ್ದು ಬಾಣ ಹೋಗ್ತಿದ್ದೆ, ಕಬ್ಬಿನ ಇದನ್ನೇ ಅದನ್ನು ಬಿಲ್ ಮಾಡ್ಕೊಂಡು ಬಿಟ್ಟ ಅಂತ. ಹಾಗಾಗಿ ಕಬ್ಬಿನ ಜೊಲ್ಲೆನ ಅವನಿಗೆ ತೋರಿಸ್ತಾ ಇದ್ದು. ಇದು ರತಿ ಮನ್ಮಥರ ವಿಗ್ರಹ. ನೋಡಿ, ಇಲ್ಲೊಂದು ಪಾರ್ಶ್ವನಾಥನ ವಿಗ್ರಹ ಸಿಕ್ಕಿದೆ. ಇದು ವೀರಭದ್ರ. ಇದು ಆ್ಯಕ್ಚುಲಿ ಮೂಲ ವೀರಭದ್ರ ಇದು ಇಲ್ಲಿದ್ದು. ಸೊ ನಂತರದಲ್ಲಿ ಮತ್ತೆ ಅದನ್ನು ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ನಮಗೆ ಜೈನ ದೇವಾಲಯ ಯಾಕಾಗಿತ್ತು ಅಂತ ಹೇಳಲಿಕ್ಕೆ ಇಲ್ಲಿ ನೋಡಿ ತೀರ್ಥಂಕರ ವಿಗ್ರಹ ಇದೆ. ಎಲ್ಲ ಗಜಲಕ್ಷ್ಮಿ ನೋಡ್ತೀವಿ ಹಿಂದೂ ಟೆಂಪಲ್. ಆ್ಯಕ್ಚುಲಿ ಈ ಭಾಗದಲ್ಲಿ ಯಾವ ದೇವರು ನೀವು ನೋಡ್ತೀರಿ ಆ ದೇವರಿಗೆ ಸಂಬಂಧಪಟ್ಟಂಥ ವಿಗ್ರಹ ಗರ್ಭಗುಡಿಯಲ್ಲಿ ಇರುತ್ತೆ ಅಂತ. ಗಜಲಕ್ಷ್ಮಿ ಇದ್ದರೆ ವಿಷ್ಣು ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಇದು ಜೈನ ಇದೆ, ಸೊ ಜೈನ ದೇವಸ್ಥಾನಕ್ಕೆ. ಅದೇ ನಂದಿ ಇತ್ತು ಅಂದರೆ ಶಿವನಿಗೆ ಸಂಬಂಧಪಟ್ಟಂತೆ. ಸೊ ಇದರ ಆಧಾರದ ಮೇಲೆ ಸಾಮಾನ್ಯ ನಾವು ಎಲ್ಲೋ ಏನೋ ವಿಗ್ರಹಗಳು ಸಿಗದಿದ್ದಾಗ ಗರ್ಭಗುಡಿ ಯಾವ ದೇವರು ಇತ್ತು ಅನ್ನೋ ಸಾಮಾನ್ಯವಾಗಿ ಕಂಡುಹಿಡ್ತೀವಿ. ಇದರಲ್ಲೇ ಹೌದು, ಅದರ ಆಧಾರದ ಮೇಲೆ. ತುಂಬ ಹಾಳಾಗ್ಬಿಟ್ಟಿದೆ. ಹೌದು. ಎಲ್ಲಿ ಶಾಸನ ಬರ್ಸಿಲ್ಲ, ಅವ್ರದ್ದು ಇದು ಬರ್ಸ್ಯಾರ ಅಷ್ಟೇ. ಹಾಂ, ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಹಾಂ ಹಾಂ ಸಂಕ್ಷಿಪ್ತವಾಗಿ ಬರ್ಸ್ಯಾರೆ, ನೋಡಿ ಕಾಪಿ ಮಾಡ್ಕೊಳ್ಳಿ. ಇದು ಕಂಟೆಂಟ್ಸ್ ಏನು ಗೊತ್ತಾಗ, ನಾನು ಹೇಳಿದ ಕಂಟೆಂಟ್ಸ್ ಇದೆಯಾ ಬೇರೆ ಏನೋ ಹೇಳಿದೆ ನೋಡಿ. ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಕದಂಬ ಶಕ 5ನೇ ಶತಮಾನದ ದ್ವಿತೀಯಾರ್ಧ ಶಾಸನದ ಲಿಪಿ ಬ್ರಾಹ್ಮಿ ಭಾಷೆ ಸಂಸ್ಕೃತ. ಸುಮಾರು 20 ಅಡಿ ಎತ್ತರದ ಕಂಬದ 4 ಮುಖಗಳ ತಂದೆಯಾದ ಬಂಧುಷೇಣ ಹಾಗೂ ತಾತ ವೀರ ಶರ್ಮರನ್ನು ಉಲ್ಲೇಖಿಸಿದೆ. ರವಿವರ್ಮ ಕೇಕೆಯ ವಂಶದ ಪುತ್ರಿಗೆ ಜನಿಸಿದನೆಂದು, ವಿಷ್ಣುದಾಸ ಎಂಬುವನನ್ನು ಯುದ್ಧದಲ್ಲಿ ಕೊಂದನೆಂದು, ಕಾಮಜಿನಾಲಯವನ್ನು ಕಟ್ಟಿಸಿ ಅಲ್ಲಿ ಪೂಜಾ ಸಂಸ್ಕಾರ ಗುಡ್ಡ ತಟ್ಟಾಕವೆಂಬ ಕೆರೆಯನ್ನು ತೋರಿಸಿದರು. ಆಕಿನಿಪಲ್ಲಿಯಲ್ಲಿನ ಕಾಮಜಿನಾಲಯ ಮತ್ತು 1 ರಿಂದ 9 ಸಂಖ್ಯೆಗಳನ್ನು ಬಳಸಿದ್ದು ಅಪರೂಪದ ವಿಶೇಷ. ಈ ಕದಂಬರ ಶಾಸನಗಳ ವಿಶೇಷ ಏನಪ್ಪ ಅಂದರೆ ಅದನ್ನು ಬಾಕ್ಸ್ ಹೆಡೆಡ್ ಕ್ಯಾರೆಕ್ಟರ್ಸ್ ಅಂತ ಕರಿತೀವಿ. ಅಂದರೆ ಪೇಟಿಕಾ ಶಿರೋಲಿಪಿ ಅಂತ. ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರತಿಯೊಂದು ಅಕ್ಷರದ ತಲೆ ಮೇಲೆ ಒಂದು ಸ್ಕ್ವೇರ್ ಇದೆ, ಬಾಕ್ಸ್ ಇದೆ. ಅದನ್ನು ಬಾಕ್ಸ್ ಹೆಡೆಡ್ ಕ್ಯಾರೆಕ್ಟರ್ ಅಂತ. ಇಟ್ಸ್ ದಿ ಟಿಪಿಕಲ್ ಆಫ್ ಕದಂಬಾಸ ಬನವಾಸಿ. ನಾನೇನು ತಳಗುಂದದಲ್ಲಿ ಮಯೂರವರ್ಮನ ಇತಿಹಾಸ ಹೇಳಿದೆ, ಆತ ಅಲ್ಲಿ ಹುಟ್ಟಿ ಅದು ಅವನ ಜನ್ಮಭೂಮಿ. ಆದರೆ ಇದು ಆತನ ಕರ್ಮಭೂಮಿ.
ವೈಜಯಂತಿ ಅಥವಾ ಬನವಾಸಿ. ಆದರೆ ಬನವಾಸಿ ಬ್ಯೂಟಿ ಏನು ಸರ್? ಬನವಾಸಿ ನೇಚರ್ ಏನು ಅಷ್ಟೊಂದು ಚೆನ್ನಾಗಿತ್ತ ಬನವಾಸಿ? ಬನವಾಸಿ ಬಗ್ಗೆ ಹೇಳಿದ ಆರಂಕುಶ ಬಿಟ್ಟಿಡಂ ನೆನವದನ್ನ ಮನೋ ಬನವಾಸಿ ದೇಶವಂ ಅಂತ ಪಂಪ ಹೇಳಿದ್ದಾನೆ. ಅಂದರೆ ಆಗಿನ ಕಾಲದಿಂದಲೂ ಕೂಡ ಅಷ್ಟು ಸಂಪದ್ಭರಿತವಾದಂಥ ಪ್ರದೇಶವಾಗಿದೆ. ನಾನು ಮೊದಲೇ ಹೇಳಿದೆ, ಕ್ರಿಸ್ತ ಪೂರ್ವದಿಂದ ಅಸ್ತಿತ್ವದಲ್ಲಿತ್ತು ಅಂದಮೇಲೆ ಸ್ವಾಭಾವಿಕವಾಗಿ ಒಂದು ಸಂಪದ್ಭರಿತವಾದ ಇತ್ತು. ಮತ್ತು ಇದು ಜೊತೆ ಹೆಚ್ಚು ಕಡಿಮೆ ನಮಗೆ ಈ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ಇರುವಂಥ ಒಂದು ಪ್ರದೇಶವಾಗಿದ್ದರಿಂದ ನೈಸರ್ಗಿಕವಾಗಿಯೇ ಕೂಡ ಇದು ಸಂಪದ್ಭರಿತವಾಗಿತ್ತು. ಹಾಗಾಗಿ ಮರದುಂಬಿ ಎಲ್ಲವನ್ನೂ ಕೂಡ ಆಕರ್ಷಣೆ ಮಾಡ್ತಾ ಇತ್ತು. ಹಾಗೆ ಪಂಪನ್ನು ಆಕರ್ಷಣೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಹೌದು. ಅದ್ರ ಜೊತೆಗೆ ಮಯೂರವರ್ಮ ತನ್ನ ಸಾಮ್ರಾಜ್ಯನ ಬನವಾಸಿಲಿ ವಿಸ್ತರಿಸಿದ್ದು ಹೇಗೆ ಸರ್? ಅಲ್ಲಿಂದ ಬಂದಾಯಿತು. ಈ ಮಯೂರನಿಗೆ ಸಂಬಂಧಪಟ್ಟಂಥ ಮತ್ತೊಂದು ಶಾಸನ ನಮಗೆ ಸಿಗೋದು ಚಿತ್ರದುರ್ಗದಲ್ಲಿ, ಚಂದ್ರವಳ್ಳಿ ಅಂತ. ಸೊ ಅಲ್ಲಿ ಆತ ದಕ್ಷಿಣದ ಕೆಲವು ಬಾಣರು, ಬೃಹತ್ ಬಾಣ ಮುಂತಾದವನ್ನು ಸೋಲಿಸ್ದ, ಅಂದರೆ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ದ ಅಂತ. ಆದರೆ ಒಂದು ಹಂತದಲ್ಲಿ ನಾವು ಕದಂಬರ ಇತಿಹಾಸವನ್ನು ನೋಡ್ತಾ ಹೋದಾಗ ಇಂದಿನ ಕರ್ನಾಟಕದ ಬಹುತೇಕ ಮುಕ್ಕಾಲು ಭಾಗ ಪ್ರದೇಶ, ಇವತ್ತಿನ ಕರಾವಳಿ ಏನು ತೀರ ಹೇಳ್ತೀವಿ, ಎಲ್ಲವನ್ನೂ ಸೇರಿಕೊಂಡು ಅಪ್ ಟು ಹೆಚ್ಚು ಕಮ್ಮಿ ಇವತ್ತಿನ ಗದಗಿನವರೆಗಿನ ಪ್ರದೇಶ ಏನಿದೆ ಅವೆಲ್ಲವನ್ನು ಕೂಡ ಕದಂಬರು ಆಳ್ವಿಕೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ದಕ್ಷಿಣಕ್ಕೆ ಹೋದಾಗ ಮಾತ್ರ ಅವರು ಪಲ್ಲವರು, ಏನು ತಮಿಳುನಾಡಿನ ಪಲ್ಲವರು ಆ ಪ್ರದೇಶವನ್ನು, ಇನ್ನೊಂದು ಕಡೆ ಗಂಗರು ತಮ್ಮ ಪ್ರದೇಶನ ಅವರು ಆಳ್ವಿಕೆ ಮಾಡ್ತಾಯಿದ್ರು. ಓಕೆ, ಇಲ್ಲಿ ಬನವಾಸಿಲಿ ಅರಮನೆ ಅಥವಾ ಅರಮನೆ ಕುರುಹುಗಳು, ರಾಜವಂಶಸ್ಥರಿಗೆ ಸಂಬಂಧಪಟ್ಟಂಥ ವಸ್ತುಗಳು ಏನಾದರೂ ನೋಡ್ಬೋದಾ? ಸೊ ಇಲ್ಲಿ ಏನಾಗಿದೆ ಅಂದರೆ, ಸಾಕಷ್ಟು ನಮ್ಮ ಭಾರತೀಯ ಪುರಾತತ್ವ ಇಲಾಖೆ ಸಾಕಷ್ಟು ಕಡೆ ಉತ್ಖನನವನ್ನು ಮಾಡಿದೆ, ಎಕ್ಸ್ಕವೇಷನ್ಸ್ ಮಾಡಿದೆ. ಅಂದರೆ ಯಾವುದೂ ಕೂಡ ವಿಸ್ತೃತವಾದ ಉತ್ಖನನ ಅಲ್ಲ. ಸೊ ಎಲ್ಲ ಕಡೆ ಉತ್ಖನನ ಮಾಡಿದಾಗ ಅವರಿಗೆ ಈ ಕದಂಬರ ಕಾಲ ಸಾಕಷ್ಟು ವಸ್ತುಗಳು ಸಿಕ್ಕಿವೆ. ಒಂದು ಕಡೆ ಇಲ್ಲಿ ಎಸ್ ಒಡೆಯರ್ ಅಂತ ಬರ್ತಾರೆ, ಅವ್ರ ಮನೆ ಹಿಂಭಾಗದಲ್ಲಿ ಉತ್ಖನನ ಮಾಡಿದಾಗ ನಮಗೆ ಇಟ್ಟಿಗೆ ಸಾಲುಗಳು, ಚೌಕಟ್ಟುಗಳು, ಗುಡ್ನಾಪುರದಿಂದ ಆ ಥರ ಸಿಕ್ಕಿದೆ. ಅದರ ಆಧಾರದ ಮೇಲೆ ಪ್ರಾಯಶಃ ಅರಮನೆ ಅವಶೇಷ ಅಲ್ಲಿತ್ತು ಅಂತ. ಇಲ್ಲಿಂದ ಸುಮಾರು ಒಂದು 100-200 ಮೀಟರ್ ಅಷ್ಟೇ, ಹೆಚ್ಚಿಗೆ ದೂರ ಏನಿಲ್ಲ. ಇಲ್ಲ ಎಲ್ಲ ಮುಚ್ಚಿ ಹೋಗಿರುತ್ತೆ. ಇದೆ ಉತ್ಖನನ ಮಾಡಿದಾಗ ಎಲ್ಲವೂ ಕೂಡ ಮುಚ್ಚಿ ಹೋಗಿರುತ್ತೆ. ಆಮೇಲೆ ಎಲ್ಲವೂ ಕೂಡ ಬನವಾಸಿಯ ಸುತ್ತಮುತ್ತಲು ಸಾಕಷ್ಟು ಕಡೆ ಉತ್ಖನನ ಮಾಡಿದೆ. ಆಮೇಲೆ ಶೇಷಾದ್ರಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರದ ಪುರಾತತ್ವ ಇಲಾಖೆಯವರು ಅವರು ಅಶೋಕನ ಸ್ತೂಪದ ಜಾಗವನ್ನು ಉತ್ಖನನ ಮಾಡಿದ್ದಾರೆ. ಅಲ್ಲಿ ಒಂದು ಗಜಪೃಷ್ಠ ಆಕಾರದ ಒಂದು ದೇವಾಲಯ ಸಿಕ್ಕಿದೆ. ಅಂದರೆ ಕದಂಬರಿಗಿಂತ ಮುಂಚೆ ಕೂಡ ಈ ನಗರ ವೈಭವದಿಂದ ಅಸ್ತಿತ್ವದಲ್ಲಿತ್ತು ಅನ್ನೋದು ಸ್ಪಷ್ಟವಾಗಿ ನಮಗಲ್ಲಿ ಗೊತ್ತಾಗುತ್ತೆ. ಇವಾಗ ಕನ್ನಡದ ಮೊಟ್ಟ ಮೊದಲ ರಾಜಧಾನಿ ಬನವಾಸಿಲಿ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರೆ ಅಲ್ಲಿ ಅರಮನೆ ಎಲ್ಲ ಇರ್ಬೋದು ಅಂತ ನಮ್ಮ ಕನ್ನಡಿಗರಿಗೆ ಒಂದು ಕಲ್ಪನೆ ಇರುತ್ತೆ. ಆಸ್ ಇಟ್ ಈಸ್ ಅದು ಅದೇ ರೀತಿ ಇದ್ದಿದೆ, ಯಾಕೆಂದರೆ ಆಡಳಿತ ವ್ಯವಸ್ಥೆಯಿಂದ ಅದೇ ರೀತಿ ಇದು ಮಾಡ್ಕೊಂಡಿದ್ದು. ನೀವು ಉತ್ಖನನ ಮಾಡಿದಿಲ್ಲ, ಏನೋ ಒಡೆಯರ ಮನೆ ಹಿಂಭಾಗ ಅಂತ ಹೇಳಿದ್ರಲ್ಲ, ಅದು ನಿಮ್ಮ ಉತ್ಖನನದ ಪ್ರಕಾರ ಅದು ಅರಮನೆ ಆಗಿತ್ತು ಅಂತ ಹೇಳ್ಬೋದಾ? ಒಂದು ವಿಷಯ ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ಒಂದು ಸಂಸ್ಕೃತಿ ಅರಮನೆ ಅಸ್ತಿತ್ವದಲ್ಲಿದ್ದು ನಮ್ಮ ಕಣ್ಣಿಗೆ ಕಾಣಬೇಕು ಅಂದರೆ ಪಾರಂಪರಿಕವಾಗಿ ಅಲ್ಲಿ ಜನವಸತಿ ಇರಬೇಕು, ಅವ್ರ ಅಸ್ತಿತ್ವ ಇರಬೇಕಾಗತ್ತೆ. ಉದಾಹರಣೆಗೆ ಮೈಸೂರು ಅರಮನೆ ಹೇಳ್ತೀರ, 1336ರಲ್ಲಿ 1399 ಮೈಸೂರು ಒಡೆಯರು ಸ್ಥಾಪನೆ ಆಯಿತು ಅಂದರೆ ಇವತ್ತಿನವರೆಗೆ ಅಲ್ಲಿ ಆ ವಂಶ ನಡ್ಕೊಂಡು ಬರ್ತಾಯಿದೆ. ಸೊ ಯಾವುದೇ ಒಂದು ಕಾಲದಲ್ಲಿ ಅದು ನಿಂತೋಯ್ತು ಅಂದರೆ ಏನಾಗುತ್ತೆ ಅಂದರೆ, ಅದು ನೋಡ್ಕೊಳ್ಳಿಕ್ಕೆ ಯಾರು ಇರೋಲ್ಲ, ಅದು ಏನಾಗುತ್ತೆ ಅವಶೇಷವಾಗಿ ಮಾರ್ಪಡುತ್ತೆ. ಸೊ ಇದು 1000 ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ಆಗಿದ್ದ ನಂತರ ಯಾರೂ ಅದು ದಾತಿಕರು ಇಲ್ಲದಿದ್ದಾಗ ಏನಾಗುತ್ತೆ, ಯಾರು ನೋಡಲಿಕ್ಕಿರಲ್ಲ, ದಿಕ್ಕು ಯಾರೂ ಇರೋಲ್ಲ, ಅದು ನಾಶವಾಗುತ್ತೆ. ಈ ನಮಗೆ ಒಂದು ಮೌಂಟ್ ರೂಪದಲ್ಲಿ ಏನೋ ಸಿಗುತ್ತೆ. ಉತ್ಖನನ ಮಾಡಿದಾಗ ಅದರ ಫೌಂಡೇಶನ್ ಅದು ಇದು ಅದರ ಆಧಾರದ ಮೇಲೆ ನಾವು ಇತಿಹಾಸವನ್ನು ರಚನೆ. ಇವಾಗ ಅರಮನೆ ಮತ್ತು ಒಂದು ರಾಜಧಾನಿ ಅಂದರೆ ಕೋಟೆ ಇರುತ್ತೆ, ರಕ್ಷಣೆಗೆ ಒಂದು ಕವಚವಾಗಿ, ಆ ರೀತಿಯಾಗಿ ಇಲ್ಲಿ ಏನಾದರೂ ನೋಡ್ಬೋದು? ಹೌದು, ಖಂಡಿತವಾಗಿ. ಬನವಾಸಿಲಿ ಕರ್ನಾಟಕದಲ್ಲಿ ಅತಿ ಪ್ರಾಚೀನವಾಗಿ ಕಟ್ಟಿದಂಥ ಕೋಟೆ ಅವಶೇಷ ಇವತ್ತಿಗೂ ಇದೆ. ಕೋಟೆ ಅಂದ ತಕ್ಷಣ ನಾವು ಚಿತ್ರದುರ್ಗ ಕೋಟೆ ಆಗಲಿ, ರಾಜಸ್ಥಾನದ ಅಂಬೇರ್ ಕೋರ್ಟ್ ಆಗಲಿ, ಜೈಪುರ್ ಫೋರ್ಟ್ ಆಗಲಿ ಅದನ್ನು ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೂ ಕೂಡ ಜಂಬಿಟ್ಟಿಗೆಯಿಂದ ಕಟ್ಟಿದಂಥ ಕೋಟೆ ಗೋಡೆಗಳ ಅವಶೇಷ ಇವತ್ತಿಗೂ ಸಿಗುತ್ತೆ, ಇವತ್ತಿಗೂ ಇದೆ. ಅಲ್ಲಿ ತೋರಿಸ್ಬೋದು. ಜೊತೆಗೆ ಆ ಕೋಟೆ ಗೋಡೆಗಳು, ಅದರ ಪಕ್ಕದಲ್ಲಿ ಕಂದಕ, ಕೋಟೆ ಅಂತ ಮತ್ತು ಕಂದಕ ಬರುತ್ತೆ, ಕಂದಕದ ನಂತರ ಊರು ಶುರುವಾಗುತ್ತೆ. ಅವೆಲ್ಲವೂ ಕೂಡ ಇವತ್ತಿಗೂ ಕೂಡ ನಾವು ಇಲ್ಲಿ ಕಾಣ್ಬೋದು. ಇದು ಯಾವ ಬೀದಿ ಸರ್? ನಾವು ಬನವಾಸಿಲಿ ಇದನ್ನು ನಾವು ರಥಬೀದಿ ಅಂತ ಹೇಳ್ತೀವಿ. ಸೊ ನಮ್ಮ ಎದುರಿಗೆ ಕಾಣ್ತಾ ಇದೆ ಬನವಾಸಿಯ ಕದಂಬರ ಆರಾಧ್ಯ ದೈವ, ವೈಜಯಂತಿಯ ಬನವಾಸಿ ಕದಂಬರ ಆರಾಧ್ಯ ದೈವ ಅಂತ ಮಧುಕೇಶ್ವರನ ಸನ್ನಿಧಿಗೆ ನಾವು ಬಂದಿದ್ವಿ. ಹಾಗಾದರೆ ಮಧುಕೇಶ್ವರ ದರ್ಶನ ಮಾಡೋಣ. ಅಂದಾಜು ಮಯೂರವರ್ಮನೇ ಸ್ಥಾಪನೆ ಮಾಡಿದ್ದ ಇದು? ಇಲ್ಲ, ಇದು ಕೂಡ ಕದಂಬರ ಪೂರ್ವದಲ್ಲಿ ಇದ್ದಂಥ ದೇವಾಲಯ ಇದು. ಈ ದೇವಾಲಯದ ವಿಶೇಷ ಏನಪ್ಪ ಅಂದರೆ, ಕರ್ನಾಟಕವನ್ನು ಆಳಿದಂತಹ ಎಲ್ಲ ರಾಜಮನೆತನಗಳು, ಬಹುತೇಕ ರಾಜಮನೆತನಗಳು ಒಂದಲ್ಲ ಒಂದು ರೀತಿ ಈ ದೇವಾಲಯದ ಬೆಳವಣಿಗೆಗೆ ಪೂರಕವಾಗಿದ್ದಾರೆ. ಅಂದರೆ ಕದಂಬರ ಕಾಲದಲ್ಲಿ ಗರ್ಭಗುಡಿ ಇತ್ತು, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮತ್ತೊಂದಿಷ್ಟು ಆ್ಯಡ್ ಮಾಡಿದರು, ಕಲ್ಯಾಣ ಚಾಲುಕ್ಯರು ಮತ್ತೊಂದಿಷ್ಟು ಆ್ಯಡ್ ಮಾಡಿದರು,
ಹೊಯ್ಸಳ ಕಾಲದಲ್ಲಿ ಮತ್ತೊಂದಿಷ್ಟು, ವಿಜಯನಗರ ಕಾಲದಲ್ಲಿ ಮತ್ತೊಂದಿಷ್ಟು, ಸೋದೆ ಕಾಲದಲ್ಲಿ ಮತ್ತೊಂದಿಷ್ಟು, ಹೀಗೆ ಹಂತ ಹಂತವಾಗಿ ಬೆಳೀತಾ ಇವತ್ತೊಂದು ದೊಡ್ಡ ಒಂದು ಕಾಂಪ್ಲೆಕ್ಸ್ ಆಗಿದೆ. ಇವತ್ತು ನಾವು ಹೇಳ್ತೀವಲ್ಲ, ಈಗ ಉದಾಹರಣೆಗೆ ಅಯೋಧ್ಯೆನೇ ಕೊಡ್ಬೋದು, ಪೂರ್ಣ ಆಗಿಲ್ಲ, ಪ್ರತಿಷ್ಠೆ ಮಾಡಿದರು ಅಂತ. ಆ ರೀತಿ ನಡೀತಾ ಇರಲಿಲ್ಲ. ಸೊ ನಂತರದಲ್ಲಿ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬೆಳವಣಿಗೆ ಆಗ್ತಾಯಿತ್ತು ಅನ್ನೋದಕ್ಕೆ, ಆಗಿದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಎಲ್ಲರೂ ಇದ್ದರೆ ಅದೇ ಈ ಮಧುಕೇಶ್ವರ ದೇವಾಲಯ. ಎಲ್ಲ ವಾಸ್ತುಶಿಲ್ಪ ಶೈಲಿನ ನಾವಿಲ್ಲಿ ಹಾಂ, ಕರ್ನಾಟಕದ ವಿವಿಧ ರಾಜಮನೆತನಗಳ ಶೈಲಿಯನ್ನು ಎಲ್ಲಾದರೂ ಒಂದೇ ಕಡೆ ನೋಡೋದಾದರೆ ಇಲ್ಲಿ ನೋಡ್ಬೋದು ನಾವು. ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬಂದಾಗ ಅದ್ರ ಬಾಗಿಲುಗಳದೇ ವಿಶೇಷತೆ ಇರುತ್ತೆ ಸರ್. ಓ ಮೈ ಗಾಡ್, ಕ್ಲೋಸ್ ಮಾಡೋಕೆ ಆಗ್ತಾ ಇಲ್ಲ, ಅಷ್ಟು ಗಟ್ಟಿ ಇದೆ. ನೋಡಿ, ಅಗ್ನಿ ಅದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಯಾವ ರೀತಿ. ಬನ್ನಿ ಸರ್. ಇದು ಉತ್ಕಲನ ಅರಮನೆಯಿಂದ ಈ ದೇವಸ್ಥಾನಕ್ಕೆ ಎಷ್ಟು ದೂರ ಆಗ್ಬೋದು? ಸುಮಾರು ಒಂದು 1000 ಮೀಟರ್ಸ್ ಅಥವಾ 2000 ಮೀಟರ್ಸ್ ಒಳಗಡೆನೆ, ಅಷ್ಟೇ. ಅಂದರೆ ಈ ದೇವಸ್ಥಾನದ ಹಿಂಭಾಗದಲ್ಲಿ ಏನು ಮರಗಳು ಕಾಣ್ತಾ ಇದೆ, ಆ ಏರಿಯಾದಲ್ಲಿ ಬಂದರೆ ಈ ದೇವಸ್ಥಾನವನ್ನೇ ನಾವು ಸೆಂಟ್ರಾಗಿ ಇಟ್ಕೊಂಡ್ರೆ ಸುತ್ತಮುತ್ತಲು ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಇಂಥ ಕೋಳಿಗುಡ್ಡ ಅಂತಿದೆ, ಮತ್ತೊಂದಿದೆ. ಸೊ ಅಲ್ಲೆಲ್ಲ ಈ ಸಂಬಂಧಪಟ್ಟಂಥ ಇದು ಸಿಕ್ಕಿದೆ ಅಂತ. ಓ, ತುಂಬ ದೊಡ್ಡ ದೇವಸ್ಥಾನ. ಇದು ಮಧುಕೇಶ್ವರ ದೇವಾಲಯ, ಅದು ಪಾರ್ವತಿ ದೇವಾಲಯ ಪಕ್ಕದ್ದು. ಮಧುಕೇಶ್ವರ ಅಂತ ಬನವಾಸಿ ಕದಂಬರ ಆರಾಧ್ಯ ದೈವ. ಸಾಮಾನ್ಯವಾಗಿ ಇತಿಹಾಸ ಮತ್ತು ಇದರಲ್ಲಿ ಬೇರೆ ಬೇರೆ ವ್ಯತ್ಯಾಸ ಆಗುತ್ತೆ. ನಮ್ಮನ್ನು ಪ್ರತೀತಿ ಇದೆ, ಮಧು ಕೈಟಭರು ರಾಕ್ಷಸರು ಅಂತ. ನಂತರದಲ್ಲಿ ಹೊರ ಪಡ್ಕೊಂಡು ಒಬ್ಬ ಮಧುವಾಗಿ ಇಲ್ಲಿ ನಿಂತ್ಕೊಂಡ, ಕೈಟಭಾಗಿ ಕೈಟಭೇಶ್ವರ ಅಂತ ಅಲ್ಲಿ ಹೋದಂತ. ಇಲ್ಲಿ ಇನ್ನೊಂದು ಹೇಳ್ತಾರೆ, ಮಧು ಅಂದರೆ ಈ ಲಿಂಗ ಏನಿದೆ ಜೇನಿನ ಒಂದು ರೂಪದಲ್ಲಿದೆ ಅಂತ. ಹಾಗಾಗಿ ಮಧುಕೇಶ್ವರ ಅಂತ. ಹೇಗೆ ಅಲ್ಲಿ ತಾಳಗುಂದ ಪ್ರಣವೇಶ್ವರ ಅವರು ರಾಜ್ಯ ಸ್ಥಾಪನೆಗಿಂತ ಮುಂಚೆ ಅವರು ಆರಾಧ್ಯ ದೈವ ಆಗಿದ್ದ. ಸೊ ನಂತರದಲ್ಲಿ ಬನವಾಸಿಯ ಮಧುಕೇಶ್ವರ ಅವರ ಆರಾಧ್ಯ ದೇವಾದ. ಈ ಏನು ಗರ್ಭಗುಡಿ ಇದೆ, ಇದು ಮೂಲತಃ ನಾವು ಕದಂಬರ ಕಾಲದ್ದು ಅಂತೀವಿ. ಈಗ ನಾವು ನಿಂತಿರೋ ಜಾಗ ಏನಿದೆ, ಇದು ಬಾದಾಮಿ ಚಾಲುಕ್ಯರ ಕಾಲದ್ದು. ಪ್ರಾಯಶಃ ನೀವು ಬಾದಾಮಿ ಹೋದರೆ ಬಾದಾಮಿ ಗುಹೆಗಳಲ್ಲಿರುವಂಥ ಪಿಲ್ಲರ್ಸ್ ಏನಿದೆ ನೋಡಿ, ನಿಮ್ಮ ಹಿಂದೆ ಕಾಣುತ್ತೆ, ಹೆಚ್ಚು ಕಮ್ಮಿ ಅದೇ ಥರ ಇದೆ. ಅಂದರೆ ಇದು ಬಾದಾಮಿ ನಾನು ಮೊದಲೇ ಹೇಳಿದ್ನಲ್ಲ, ಕರ್ನಾಟಕವನ್ನು ಆಳಿದಂಥ ಎಲ್ಲ ರಾಜಮನೆತನಗಳು ಕೂಡ ಈ ದೇವಸ್ಥಾನದ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿವೆ ಅಂತ. ಕದಂಬ ಆಯಿತು, ಬಾದಾಮಿ ಚಾಲುಕ್ಯ ಆಯಿತು. ಯಾಕೆಂದರೆ ಕದಂಬರನ್ನು ನಾಶ ಮಾಡಿ ಅಸ್ತಿತ್ವಕ್ಕೆ ಬಂದವರೇ ಬಾದಾಮಿ ಚಾಲುಕ್ಯರು. ಹಾಗೆ ಅವ್ರ ಕಾಲದ್ದು. ಮತ್ತು ನಂತರ ಮತ್ತೊಬ್ಬೊಬ್ಬರು ಸೇರ್ಸ್ಕೊತಾ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆಗಿ ಇದನ್ನು ಮಾಡಿದ್ದಾರೆ. ಯಾರಿಗುಂಟು ಯಾರಿಗಿಲ್ಲ ಮಧುಕೇಶ್ವರನ ದರ್ಶನ ಅಲ್ವಾ? ನಿಮ್ಮಿಂದ ನಮಗಾಯಿತು. ಇಲ್ಲ ಸರ್, ನಿಮ್ಮಿಂದ ನಮಗ ಇಲ್ಲ. ಕೆಲವು ಪ್ರಮುಖ ಅಂಶ ಇದೆ. ನಾನೇನು ಹೇಳಿದೆ, ಈಗ ಒಂದು ಕದಂಬರ ಕಾಲ ಆಯಿತು, ಬಾದಾಮಿ ಚಾಲುಕ್ಯ ಆಯಿತು. ಇದು ಹೆಚ್ಚು ಕಡಿಮೆ ಕಲ್ಯಾಣ ಚಾಲುಕ್ಯ ಮತ್ತು ಹೊಯ್ಸಳರ ಕಾಲದ್ದು. ಇದನ್ನು ತ್ರಿಲೋಕ ಮಂಟಪ ಅಂತ ಹೇಳ್ತೀವಿ. ಈ ಒಂದು ಮಂಟಪದಲ್ಲೇ 3 ಲೋಕಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಪಾತಾಳ, ಭೂಲೋಕ ಮತ್ತು ಈ ಲೋಕ ಅಂತ 3 ಲೋಕಗಳ ಪರಿಚಯವನ್ನು ಒಂದೇ ಮಂಟಪದಲ್ಲಿ ನೋಡಿ, 1, 2, 3 ಅಂತ. ಇದನ್ನು ತ್ರಿಲೋಕ ಮಂಟಪ ಅಂತ ಕರಿತೀವಿ. ಹೇಗೆ ಅದನ್ನ ಡಿಸ್ಕ್ರಿಪ್ಷನ್ ಮಾಡಿ ಸರ್, ತ್ರಿಲೋಕ ಮಂಟಪ ಅಂತ ಹೇಳಿ? ಇಲ್ಲಿ ಸ್ಟೆಪ್ಸ್ ಎಲ್ಲ ನೋಡ್ತೀವಿ, ಇದರಲ್ಲಿ ಏನು ವಿಶೇಷತೆ ಇದೆ? ಇಲ್ಲಿ ಆದಿಶೇಷ ಮತ್ತು ಸರ್ಪಗಳನ್ನು ತೋರಿಸಿದ್ದಾರೆ. ಇದನ್ನು ಪಾತಾಳ ಲೋಕ ಅಂತ ಕರಿತೀವಿ. ಇದು ಶಿವಪಾರ್ವತಿಯರ ಸಾನ್ನಿಧ್ಯ ಇದೆ. ಇದನ್ನು ಭೂಲೋಕ ಅಂತ ಕರಿತೀವಿ. ಮತ್ತು ಮುಂದೆ ಮೇಲೆ ಹೋದರೆ ಅಷ್ಟದಿಕ್ಪಾಲಕರನ್ನು ತೋರಿಸ್ಬಿಟ್ಟು ಏನು ಮಾಡ್ತಾರೆ, ಸ್ವರ್ಗಲೋಕ ಅಂತ. ಅಂದರೆ ಒಂದೇ ಮಂಟಪದಲ್ಲಿ ನಾವು 3 ಲೋಕಗಳನ್ನು ಪರಿಚಯ ಮಾಡಿಸಿದ್ದಾರೆ. ಇದೊಂದು ಅದ್ಭುತವಂಥ ವಿಶೇಷವಾದಂಥ ಒಂದು ಮಂಟಪ ಇಲ್ಲಿ ನಾವು ಕಾಣ್ಬೋದು ಅಂತ. ಸೊ ಎಲ್ಲಕ್ಕಿಂತ ಇನ್ನೊಂದು ಅದ್ಭುತ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದೇ ಸಾಮಾನ್ಯ ನೃತ್ಯ ಮಂಟಪ ಅಂತ ಕರಿತೀವಿ. ನೀವು ಸಾಮಾನ್ಯ ಹೊಯ್ಸಳದಲ್ಲಿ ಕಾಣ್ತೀರಿ.
ನೃತ್ಯ ಮಂಟಪ ಅಂದರೆ ಆ್ಯಕ್ಚುಲಿ ಎಲ್ಲ ಅಲ್ಲಿ ಸೋಪಾನ ಮೇಲೆ ಕೂರ್ತಾ ಇದ್ದರು, ಇಲ್ಲಿ ನೃತ್ಯ ಅಷ್ಟಾವಧಾನ ಸೇವೆಯಲ್ಲಿ ನೃತ್ಯ ನಡೀತಾ ಇದ್ದಂಥ ಪ್ರದೇಶ ಅಂತ. ಮತ್ತು ಈ ನಂದಿ ಇದೆಯಲ್ಲ, ಈ ನಂದಿಯ ವಿಶೇಷ ಏನಪ್ಪ ಅಂದರೆ, ಈ ನಂದಿಯ 2 ಕಣ್ಣುಗಳು ನೀವು ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಒಂದು ಕಣ್ಣು ಶಿವನನ್ನು ನೋಡ್ತಾ ಇದೆ, ಮತ್ತೊಂದು ಕಣ್ಣು ಅಲ್ಲಿರೋ ಪಾರ್ವತಿ ನೋಡ್ತಾ ಇದೆ. ನೀವು ಅಲ್ಲಿ ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಅಂದರೆ ಇದೊಂದು ವಿಶೇಷವಾದಂಥ ಒಂದು ಶಿಲ್ಪ, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಕಂಡುಬರುವಂಥ ಶಿಲ್ಪಗಳಲ್ಲಿ ಒಂದು ಅದ್ಭುತವಾದ ಶಿಲ್ಪ ಅಂತ. ಈ ಕಣ್ಣಲ್ಲಿ ಶಿವನ್ ನೋಡ್ತಾನೆ ಮಧುಕೇಶ್ವರನ, ಈ ಕಣ್ಣಲ್ಲಿ ಆತ ಪಾರ್ವತಿ ನೋಡ್ತಾನೆ. ಇಬ್ಬರು ಗಂಡ ಹೆಂಡತಿ ಇಬ್ಬರೂ ನೋಡ್ತಾ ಇದ್ದಾನೆ ಅಂತ 2 ಕಣ್ಣುಗಳಲ್ಲಿ ಅಂತ. ಒಂದು ವಿಶೇಷವಾದಂಥ. ಮತ್ತು ಇವೆಲ್ಲವೂ ಕೂಡ ನಿಮಗೆ ಈ ಹೊಯ್ಸಳರ ಬೇಲೂರು ಹಳೆಬೀಡಲ್ಲಿ ಕಾಣುವಂಥ ಕಂಬಗಳ ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ಲ, ಬನ್ನಿ ದರ್ಶನ ಮಾಡೋಣ ಬನ್ನಿ. ಮತ್ತೆ ಇನ್ನೊಂದು ಅಂದರೆ ಈ ಗಂಟೆ ಇದೆಯಲ್ಲ, ಇದನ್ನ ನೋಡಿ, ಇದು ಓಂಕಾರನಾದ ಬರ್ತದೆ. ಸಾಮಾನ್ಯ 1 ನಿಮಿಷ ನೀವು ಇದ್ರ ಕೆಳಗಡೆ ನೀವು ಕೇಳಿ ಗೊತ್ತಾಗುತ್ತೆ. ಹೌದು, 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಇಲ್ಲ. ಓ ಅರೆ ಈ ಗಂಟೆನೂ ಹಳೆ ಇದೆ. ಅಂದರೆ ಆ್ಯಕ್ಚುಲಿ ನೀವು ಅಲ್ಲಿ ಒಳಗಡೆ ಪಾರ್ವತಿ ಹತ್ರ ನಿಂತ್ಕೊಂಡ್ರೆ ಸರಿಯಾಗಿ ಈ ಕಿಂಡಿಯಿಂದ 1 ಕಣ್ಣು ಕಾಣಿಸುತ್ತೆ. ನೀವು ಇಲ್ಲಿ ನಿಂತ್ಕೊಳ್ಳಿ, ಇಲ್ಲ ಕಾಣಿಸ್ತಾ ಇದೆ. ಅದೇ ಒಂದೇ ಕಣ್ಣು ಕಾಣುತ್ತೆ ಕರೆಕ್ಟಾಗಿ. ಈ ಕಿಂಡಿಯಿಂದ ಅದು ಪಾರ್ವತಿ ನೋಡ್ತಾರೆ. ಹೌದು ಹೌದು. ಹೇಗೆ ಕಟ್ಟಿದ್ದಾರೆ ಸರ್, ಕನ್ಸ್ಟ್ರಕ್ಷನ್ ಆಗಿರ್ಬೋದು. ವಾವ್, ಇವಾಗಿನ ಟೆಕ್ನಾಲಜಿ ಇದ್ರ ಮುಂದೆ ಏನಿಲ್ಲ. ಒಂದು ಕಣ್ಣು ಅವನ ಗಂಡನ್ನ, ಒಂದು ಕಣ್ಣು ಹೆಂಡತಿನ, ಹಂಗೆ ಅಷ್ಟು ಅಲ್ಲ. ಇದು ಭಕ್ತರ ಶಿಲ್ಪಗಳು ಅಂತ. ಮುಂಚೆ ನಮ್ಮಲ್ಲಿ ಒಂದು ಕಲ್ಪನೆ ಇತ್ತು, ನಂದೊಂದು ಶಿಲ್ಪ ಇದು ಈ ಥರ ಒಂದು ಮಾಡಿಬಿಟ್ಟು, ಸೊ ಭಕ್ತರು ಎಷ್ಟು ಜನ ನಡ್ಕೊಂಡು ಹೋಗ್ತಾರೆ ನಂಗೆ ಪುಣ್ಯ ಸಿಗತ್ತೆ ಅಂತ. ರಾಜ ಮಹಾರಾಜರು ಕೂಡ ಈ ರೀತಿ ಶಿಲ್ಪವನ್ನು ಬರೆಸಿ ನೆಲ ಮೇಲೆ ಹಾಕ್ಕೊಂಡಿದ್ದಾರೆ. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಸಾವಿರಾರು ಇದೆ ಈ ಥರ. ಆ ದೇವಸ್ಥಾನದಿಂದ ನದಿಯಿಂದ ಸ್ನಾನ ಮಾಡಿ ಹೊರಗೆ ಬರೋಷ್ಟೊತ್ತಿಗೆ ಅಂದರೆ ನಮ್ಮನ್ನು ತುಳಿದಷ್ಟು, ಭಕ್ತರು ತುಳಿದಷ್ಟು ನಮಗೆ ಪುಣ್ಯ ಸಿಗತ್ತೆ ಅನ್ನೋ ಲೆಕ್ಕದಲ್ಲಿ ಆ ರೀತಿ. ನಾ ಹೇಳಿದ್ನಲ್ಲ ಬೇರೆ ಬೇರೆ ಕಾಲಘಟ್ಟ ಅಂತ. ಇದು ವಿಜಯನಗರ ನಂತರದಲ್ಲಿ ಸೋದೆ ಅರಸರು ಅಂತ, ಅದೇ ನಿಮ್ಮ ಲಕ್ಷ್ಮೀ ಹೆಗಡೆ ಸೋಂದ ಅವರ ಕಾಲದಲ್ಲಿ ಇಲ್ಲೊಂದು ಈ ದೇವರದ ಕಲ್ಯಾಣೋತ್ಸವ ಎಲ್ಲ ಆಗುತ್ತಲ್ಲ, ಕಲ್ಯಾಣ ಶಿವಪಾರ್ವತಿಯರ ಕಲ್ಯಾಣ ಅದೆಲ್ಲ. ಸೊ ಅದಕ್ಕೋಸ್ಕರ ಸೋದೆ ಮಹಾರಾಜ ಒಂದು ಕಲ್ಲಿನ ಮಂಚ ಮಾಡಿಸ್ಕೊಟ್ಟೆ. ಮಂಚನೆ ಕಲ್ಲಿಂದ? ಆಶ್ಚರ್ಯ ಆಗತ್ತೆ ನಿಮಗೆ ನೋಡಿದರೆ. ಕೀ ಇದೆಯಾ? ಹಾಂ ನೋಡಿ, ಅದೃಷ್ಟ ನಿಮಗೆ, ಯಾರಿಗೂ ಸಿಗಲ್ಲ ಅದು. ತುಂಬ ಚೆನ್ನಾಗಿ ತೊಳಿ ಸರ್ ಅದು. ಎಂಟೈರ್ ಮಂಚ ಕಲ್ಲಿಂದು. ಸೋದೆ ಅರಸು ದೇವರ ಕಲ್ಯಾಣೋತ್ಸವಕ್ಕೋಸ್ಕರ ಮಾಡಿಕೊಟ್ಟಂಥ ಕಲ್ಲಿನ ಮಂಚ ಇದು. ಫೇಸ್ ಇದೇನಿದೆ ಎಲ್ಲ ದುಡ್ಡು ಹಾಕ್ಬಿಟ್ಟಿದ್ದಾರಲ್ಲ, ಹಾಕಿ ಹೋಗ್ತಾರೆ. ಅಲ್ಲ ಬರ್ದಿದ್ದಾರೆ ನೋಡಿ, ಇಲ್ಲಿ ಯಾರು ಮಾಡಿರೋದು ಅಂತ ಬರೀತಾರೆ ಇಲ್ಲಿ. ಎಷ್ಟನೇ ಶತಮಾನದ ಸರ್ ಈ ಬರವಣಿಗೆ? ಇದು ಸೋದೆ ಅರಸು ಅಂತ ಹೇಳಿದ್ರೆ ವಿಜಯನಗರದ ನಂತರದಲ್ಲಿ ಮಧುಕೇಶ್ವರ. ಸರ್ ಇಲ್ಲಿ ಬಂದು ಹೇಳಿ ಸರ್. ಸದಾಶಿವರಾಯ, ಸೋದೆ ದೊರೆ ಸದಾಶಿವರಾಯ ಇವರಿಗೆ ಮಧುಕೇಶ್ವರ ದೇವರಿಗೋಸ್ಕರ ಆತ ಮಾಡಿಕೊಟ್ಟಿರೋದು ಮಂಚ ಇದು. ಅಂದರೆ ಸಾಮಾನ್ಯ ಕಲ್ಯಾಣೋತ್ಸವ ಮಾಡ್ತಾರಲ್ಲ, ಅಂದರೆ ಉತ್ಸವ ಟೈಮಲ್ಲಿ ಗಂಡ ಹೆಂಡತಿ ಇಬ್ಬರನ್ನ ಕರೆಸಿ ಇಲ್ಲಿ ಕೂರಿಸಿ ಮದುವೆ, ದೇವಸ್ಥಾನ ದೇವ್ರ ಮದುವೆ ಎಲ್ಲ ತಿರುಪತಿಲೆಲ್ಲ ಆಗುತ್ತಲ್ಲ ಆಗ. ಈ ವರ್ಷ ವಿಭವವೇ ಋತುಛೌ ಶಿಶಿರೇ ಮಾಘ್ಯಾಖ್ಯ ಸಾಸೆ ಸಿತೆ ಪಕ್ಷೆ ಸಬಿವರಾತ್ರಿ ಸೌಮ್ಯ ದಿವಸೆ ಸೋಂದಾ ರುಕ್ಷಾಂ ವತ ಪ್ರಿಯಂ ಕೋಶಮಂ ಮಯೋ ವಸಂತ ಕುತುಕಾಯ ಸ್ಥಾನಿಕೆ ಮಂಟಪೆ ಶ್ರೀ ದತ್ತ ಶ್ರೀ ಮಧುಕೇಶ್ವರಾಯ ರುಚಿಕರ ಶ್ರೀಮಜ್ಜಯಂತಿ ಪುರೆ. ಅಂದರೆ ವಿಭವ ಸಂವತ್ಸರದ ಶಿಶಿರು ಋತುವಿನ ಮಾಘ ಮಾಸದ ಬುಧವಾರದಂದು ಜಯಂತಿಪುರದ ಶ್ರೀ ಮಧುಕೇಶ್ವರನಿಗೆ ದೇವರ ಉಪಯೋಗಕ್ಕೆಂದು ಸೋದೆ ಅರಸ ರಘುನಾಥ ನಾಯಕ ಅವನು ಮಾಡಿಕೊಟ್ಟಿದ್ದಾನೆಂದು ಈ ಸಂಸ್ಕೃತ ಶಾಸನ ತಿಳಿಸ್ತದೆ. ಅಂದರೆ ಸಾಮಾನ್ಯ ಇದು 1729 ಇಸ್ವಿ
ನಲ್ಲಿ ಕೊಟ್ಟಿದ್ದು. ಇದರಲ್ಲಿ ಈ ಉತ್ಸವ ಮೂರ್ತಿ ಏನಿದೆ ಅದನ್ನು ಉತ್ಸವಕ್ಕೆಂದು ಹೊರಗಡೆ ಕರ್ಕೊಂಡು ಹೋಗಿ ಆಮೇಲೆ ಬಂದು ಅಷ್ಟಾವಧಾನ ಸೇವೆಯನ್ನು ಇದ್ರ ಇಟ್ಟು ಮಾಡ್ತಾರೆ. ಇದನ್ನು ಈಗಲೂ ಇದೆ ಪ್ರತಿಯೊಂದು. ಈಗ ನೀವೇನು ತ್ರಿಲೋಕ ಮಂಟಪ ನೋಡಿದ್ರಲ್ಲ, ಆ ತ್ರಿಲೋಕ ಮಂಟಪದಲ್ಲೂ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯದಿಂದ ಮತ್ತು ವಿಶೇಷದಿಂದಂದು ಅಲ್ಲೂ ಸಾಯಂಕಾಲ ಇಟ್ಟು ಆ ಉತ್ಸವ ಮೂರ್ತಿನ ಪೂಜೆ ಮಾಡ್ತಾರೆ. ಇಲ್ಲಿ ಪ್ರತಿ ಉತ್ಸವ ಮೂರ್ತಿ ದೇವಸ್ಥಾನದಿಂದ ಹೊರಗಡೆ ಯಾವುದೇ ಉತ್ಸವಕ್ಕೆ ಹೋದರೂ ಬಂದಮೇಲೆ ಅವರಿಗೆ ಅಷ್ಟಾವಧಾನ ಸೇವೆ ಇದು ಅಂದರೆ ಅವನಿಗೆ ವಿಶ್ರಾಮ ಮಾಡಲಿಕ್ಕೆ ಅಂತಲೇ ಕೊಟ್ಟಿದ್ದು ಇದು. ಎಷ್ಟು ವೆಯ್ಟ್ ಇರ್ಬೋದು ಸರ್? ಇದನ್ನಂತೂ ಅಷ್ಟು ಭಾರ ಇದೆ ನೋಡಿದ್ರೆ. ಗ್ರಾನೈಟ್ ಅದು ನೋಡಿ ಅದರದ್ದು ಯಾವ ರೀತಿ ಮಾಡಿರ್ಬೋದು ಆಗಿನ ಕಾಲದಲ್ಲೇ. ಬನ್ನಿ ಸರ್, ಇದ್ರ ವಾಸ್ತುಶಿಲ್ಪ ಶೈಲಿ ನೋಡಿದ್ರೇ ಒಂದೊಂದು ಚಿತ್ತಾರಗಳು ನೋಡಿದ್ರೇ ಏನು ಡಿಫ್ರೆಂಟ್ ಆಗಿದೆ ಸರ್. ಒಂದೊಂದು ಥರ ಇದೆ. ಮನೆಗಳಲ್ಲೆಲ್ಲ ರೀಪು ಪಕಾಸು ಮಾಡ್ತಾರೆ ಈ ಥರ ನೋಡಿ, ಇದೆಲ್ಲ ಹೋಲ್ ಇದೆ. ಹೌದು, ಗ್ಯಾಪ್ ಬಿಟ್ಟಿದ್ದಾರೆ. ಅದೇ ಕಂಪ್ಲೀಟ್ ಆಗಿ ಯಾಳಿಗಳನ್ನ ನೋಡ್ಬೋದು ನಾವಿಲ್ಲಿ. ಕುದುರೆ, ಆನೆಗಳು ಪ್ರತಿಯೊಂದನ್ನು ಈ ಥರ. ಅದಲ್ಲದೆ ಗ್ರಾನೈಟ್ ಸ್ಟೋನಲ್ಲಿ ಮಾಡಿದ್ದು 8 ಪೀಸ್ಗಳು. ಈ 4 ಕಂಬಗಳು, ಆಮೇಲೆ ಇದು 4 ಪೀಸು, ಮೇಲ್ಗಡೆ ಒಂದು ಸಪ್ರೇಟ್ ಪೀಸ್ಗಳು. ತೂಗು ಮಂಚ ಎಲ್ಲ ಮಾಡಿಸ್ತಾರಲ್ಲ, ಅದು ಬೇರೆ ಥರ. ಇದೇ ಥರ ಅಲ್ಲಿ ಸ್ಟೋನ್ ಕಾಟ್ ಇದೆ, ಸೋಂದಾ ಕೋಟೆ ಒಳಗೆ ಸಹಿತ. ಇವಾಗ ನೋಡ್ಬೋದು ನಾವಲ್ಲಿ ಕೋಟೆ ಒಳಗಡೆ ದೊಡ್ಡ ಈ ಬಿಲ್ಡಿಂಗ್ ಅಷ್ಟು ದೊಡ್ಡದಿದೆ. ಸ್ಟೋನ್ ಕಾಟ್ ದೊಡ್ಡ ಒಂದು ಸಿಂಗಲ್ ಸ್ಟೋನಿಂದ ಮಾಡಿದ್ದು. ಅದು ರಾಜರು ಮಾಡಿಸ್ಕೊಂಡಿರೋದು. ಅದು ರಾಜರಿಗೇನೆ. ಓಕೆ. ಅದನ್ನ ಮ್ಯೂಸಿಯಂ ತರ ಎಲ್ಲ ನೋಡ್ಬೋದು. ತರ ಗ್ರಿಲ್ ಅಲ್ಲೇ ಇದೆ. ಅದು ಎಲ್ಲ ದೇವಸ್ಥಾನದ ಒಳಗಡೆ ಇದೆ ಅಥವಾ ಯಾವ್ದಾರ ಅರಮನೆ ಒಳಗಡೆ ಇದೆ? ಜಂಗಲ್ ಆಗತ್ತೆ ಅಲ್ಲ, ಹೋಗೋದು ಸೋಂದ ಕೋಟೆ ಒಳಗಡೆ. ಅಲ್ಲಿ ಯಾರು ಇರಲ್ಲ. ಹಾಳಾಗಿಲ್ವಾ ಸರ್ ಹಂಗಾದ್ರೆ? ಅಲ್ಲಿ ಒಂದು 7-8 ತೋಪುಗಳು ಎಲ್ಲ ಇದೆ. ದೊಡ್ಡ ತೋಪುಗಳು ಪ್ರತಿಯೊಂದು ಕೋಟೆ ಇದೆ. ಹಾಗೇನೆ ಬಿಟ್ಟಿದ್ದಾರೆ. ಅಂದ್ರೆ ವಾಕ್ ಮಾಡ್ಕೊಂಡು ಹೋಗ್ಬೇಕಾ, ಅಲ್ಲಿ ವೆಹಿಕಲ್ ಹೋಗುತ್ತಾ? ಅಂದರೆ ರೋಡ್ ಪಕ್ಕದಲ್ಲಿ ನದಿ ಇದೆ. ನದಿ ಹತ್ರ ಅಲ್ಲಿ ಸ್ಟಾಪ್ ಮಾಡಿ ಅಲ್ಲಿಂದ ನದಿ ದಾಟಿ ಆ ಕಡೆ ಹೋಗ್ಬೇಕು. ಇವತ್ತಿಗೂ ಕೂಡ ನಾವು ಎಲ್ಲೂ ಕೂಡ ಇವ್ರನ್ನ ಸ್ಮರಿಸ್ತಾ ಇಲ್ಲ. ಆದರೆ ಗೋವಾದವರು ತಮ್ಮ ಟ್ರಾನ್ಸ್ಪೋರ್ಟಿಗೆ ಕದಂಬ ಟ್ರಾನ್ಸ್ಪೋರ್ಟ್ ಅಂತ ಹೆಸರಿಟ್ಟಾರೆ. ಕೇಳಿದ್ರೆ ನೀವು? ನಾವೇನು KSRTC ಅಂತೀವಲ್ಲ, ಅದ್ರ ಬದಲು ಅವರು ಕದಂಬ ಟ್ರಾನ್ಸ್ಪೋರ್ಟ್ ಅಂತ ಇವತ್ತಿಗೂ ಕೂಡ ಕದಂಬ ನೆನೆಸ್ತಾ ಇದ್ದಾರೆ. ಬಟ್ ನಾವು ಕನ್ನಡಿಗರಾಗಿ ನಮ್ಮ ಸ್ಥಾಪನೆ ಮೊಟ್ಟ ಮೊದಲ ಅಂತಂದ್ರೆ ನಾವು ಮಾಡ್ತೀವಿ. ಅದೇ ವಿಪರ್ಯಾಸ ನಮ್ಮ. ಹೌದು. ಎಸ್. ಅಲ್ಲ, ಇಲ್ಲಿ ಈ ಏರಿಯಲ್ಲಿ ಮಳೆ ಹೆಚ್ಚಾಗುತ್ತೆ ನೋಡಿ, ಹಾಗಾಗಿ ಈ ಥರ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ತಾಳಗುಂದ ಅಂತ ಹೇಳಿದ್ರೆ ಎಲ್ರಿಗೂ ನೆನಪಾಗುತ್ತೆ. ಕನ್ನಡದ ಮೊದಲ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ನಮ್ಮ ರಾಜ ಮಯೂರ ವರ್ಮ ಹುಟ್ಟಿದ ಊರು, ಪುಣ್ಯಭೂಮಿ ಇದು ತಾಳಗುಂದ. ತಾಳಗುಂದ ಹೇಗಿದೆ ಅಂತ ಹೇಳಿ ತಾಳಗುಂದ ಒಂದು ರೀತಿ ಟ್ರಿಪ್ ಮಾಡೋಣ ಬನ್ನಿ ವೀಕ್ಷಕರೇ. ತಾಳಗುಂದದಲ್ಲಿ ಫಸ್ಟ್ ಟೈಮು ಯಾವ ಟೆಂಪಲ್ಗೆ ಕರ್ಕೊಂಡ್ಬಂದಿದ್ದೀರಾ? ನಾವೀಗ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನದ ಸನ್ನಿಧಿಲಿದ್ದೀವಿ. ತಾಳಗುಂದ ಏನಿದೆ, ಇದು ಹಿಂದೆ ಸ್ಥಾನಕುಂದೂರು ಅನ್ನೋ ಅಗ್ರಹಾರವಾಗಿತ್ತು ಮತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಂದ ಮೊಟ್ಟ ಮೊದಲು ಸ್ಥಾಪಿತವಾದಂಥ ಕರ್ನಾಟಕ ಸಾಮ್ರಾಜ್ಯ ಅಂತ ಏನು ಕರಿತೀವಿ, ಅದು ಕನ್ನಡ ಸಾಮ್ರಾಜ್ಯ ಅಂತ ಏನು ಕರಿತೀವಿ, ಅದರ ಜನ್ಮಭೂಮಿ ಇದು. ಆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥವರೇ ಕದಂಬರು ಅಂತ ಹೇಳ್ತೀವಿ. ಕರ್ನಾಟಕದ ಇತಿಹಾಸದಲ್ಲಿ ಸಾಮಾನ್ಯವಾಗಿ 345ರಿಂದ 526ರವರೆಗೆ, ಅಂದರೆ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದಂಥವರೇ ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಬನವಾಸಿ ಕದಂಬರ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಹೊರಟಾಗ ಅನೇಕ ಪ್ರಕಾರದ ಆಕಾರಗಳು ಅಥವಾ ಆಧಾರಗಳು ನಮಗೆ ಸಿಗ್ತವೆ. ಅದರಲ್ಲಿ ಶಾಸನಗಳಿರ್ಬೋದು, ಸಾಹಿತ್ಯ ಇರ್ಬೋದು, ಅಥವಾ ಉತ್ಖನದಲ್ಲಿ ದೊರೆತಂಥ ವಿಷಯ ಇರ್ಬೋದು. ಅನೇಕ ಆಕಾರಗಳು ಬನವಾಸಿ ಕದಂಬರ ಇತಿಹಾಸಕ್ಕೆ ನಮಗೆ ಪೂರಕವಾಗಿವೆ. ಅತ್ಯಂತ ಪ್ರಮುಖವಾದದ್ದು ಬನವಾಸಿ ಕದಂಬರ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು, ಯಾವ ಸಂದರ್ಭದಲ್ಲಿ ಸ್ಥಾಪನೆ ಆಯಿತು ಅನ್ನೋದನ್ನು ವಿವರಿಸುವಂತಹ ಒಂದು ಶಾಸನ ಈಗ ನಮ್ಮ ಕಣ್ಣೆದುರಿಗಿದೆ. ಅದೇ ತಾಳಗುಂದದ ಶಾಂತಿವರ್ಮನ ಶಾಸನ ಅಂತ. ಇವಾಗ ನೋಡ್ತಾ ಇದ್ದೀವಲ್ಲ, ಒಂದು ಕಂಬ ಶಾಸನ ಇದೆ. ಹೌದೌದು, ಇದೇ ಶಾಂತಿವರ್ಮನ ಸ್ತಂಭ ಶಾಸನ ಅಂತ ಕರಿತೀವಿ. ಇದು ಕದಂಬರ ದೊರೆ ಶಾಂತಿವರ್ಮ ತನ್ನ ಆಳ್ವಿಕೆಯ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾನೆ. ಸೊ ಈ ಶಾಸನ ಏನಿದೆ ಪ್ರಾಯಶಃ ಒಂದು ವಿಶೇಷವಾದಂಥ ಶಾಸನ. ಈ ಶಾಸನವನ್ನು
ಬರೆದಂಥವನು ಕುಬ್ಜ ಅನ್ನೋ ಕವಿ. ಇದು ಅಪ್ಪಟ ಸಂಸ್ಕೃತ ಭಾಷೆಯಲ್ಲಿದೆ. ಈ ಶಾಂತಿವರ್ಮನ ತಂದೆ ಕಾಕುಸ್ಥವರ್ಮ ಅಂತ, ಅವನು ಇಲ್ಲೇ ಪಕ್ಕದಲ್ಲಿ ಒಂದು ಕೊಳವನ್ನು ಕಟ್ಟಿಸಿದ್ದಾನೆ, ಕೆರೆಯನ್ನು ಕಟ್ಟಿಸಿದ್ದಾನೆ. ಆ ಕೆರೆಯನ್ನು ಯಾಕೆ ಕಟ್ಟಿಸ್ದ ನಂತರ ಅಂಥ ವಿಷಯಗಳನ್ನು ಈ ಶಾಸನ ತಿಳಿಸುತ್ತೆ. ಅದೆಲ್ಲವೂ ಕೂಡ ಈ ಪ್ರಣವೇಶ್ವರ ದೇವಾಲಯದ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಏನು ಕೊಳ ಕೂಡ ಅದು ಆಗಿದೆ ಅಂತ. ಇದು ಕರ್ನಾಟಕದ ಕೆಲವು ಪ್ರಾಚೀನ ಶಾಸನಗಳಲ್ಲಿ ಇದು ಕೂಡ ಒಂದು. ಈ ಶಾಸನವನ್ನೇ ನಾನು ಹೇಳಿದ ಹಾಗೆ ಕದಂಬ ದೊರೆ ಶಾಂತಿವರ್ಮ ಆತ ನಿರ್ಮಾಣ ಮಾಡಿದ್ದು. ಈ ಶಾಸನದ ಮುಖಾಂತರ ನಮ್ಗೆ ಗೊತ್ತಾಗುವಂಥ ಮೊದಲ ವಿಷಯ ಏನಪ್ಪ ಅಂದರೆ, ಈ ಪ್ರದೇಶ ಏನಿದೆ ಸ್ಥಾನಕುಂದೂರು ಅನ್ನೋ ಒಂದು ಅಗ್ರಹಾರವಾಗಿತ್ತು. ಈ ಅಗ್ರಹಾರದಲ್ಲಿ ಅನೇಕ ಬ್ರಾಹ್ಮಣ ಮನೆತನಗಳು ವಾಸ ಮಾಡ್ತಾಯಿದ್ವು. ಅಂಥ ಹಲವು ಬ್ರಾಹ್ಮಣ ಮನೆಗಳಲ್ಲಿ ಒಂದು ಮನೆಯ ಮುಂದೆ ಕದಂಬ ವೃಕ್ಷ ಬೆಳೆದಿತ್ತು. ಕದಂಬ ಅಂದ್ರೆ ವೃಕ್ಷ ಅಂದರೆ ಈಗ ರೂಬಿಯಸ್ ಫ್ಯಾಮಿಲಿ, ಕಾಫಿ ಗಿಡ ಇದೆಯಲ್ಲ, ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು. ಆ ಒಂದು ಮನೆಯಲ್ಲಿದ್ದಂತಹ ವ್ಯಕ್ತಿಯೇ ಮಯೂರ ಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ. ಆತ ಈ ಸ್ಥಾನಕುಂದೂರು ಅಗ್ರಹಾರದಲ್ಲಿ ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸ್ತಾನೆ. ತನ್ನ ಉನ್ನತ ಶಿಕ್ಷಣಕ್ಕೋಸ್ಕರ ಆಗಿನ ಕಾಲದಲ್ಲಿ ಇಡೀ ಈ ದಕ್ಷಿಣ ಭಾರತದಲ್ಲಿದ್ದಂಥ ಏಕೈಕ ಉನ್ನತ ಶಿಕ್ಷಣ ಸಂಸ್ಥೆ ಅಂದರೆ ಕಂಚಿಯಲ್ಲಿದ್ದಂಥ ಘಟಿಕ ಸ್ಥಾನ. ಘಟಿಕ ಅಂದರೆ ಯೂನಿವರ್ಸಿಟಿ ಅಂತ, ಅಂದರೆ ಯೂನಿವರ್ಸಿಟಿ. ಕಂಚಿಯಲ್ಲಿದ್ದ ಯೂನಿವರ್ಸಿಟಿಗೆ ಆತ ತನ್ನ ಗುರು ವೀರಶರ್ಮನ ಜೊತೆಗೆ ಹೋಗ್ತಾನೆ. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆತನಿಗೆ ಪಲ್ಲವ ಅಶ್ವಪಡೆಯಿಂದ ಒಂದು ರೀತಿಯ ಅವಮಾನ ಆಗುತ್ತೆ. ಆಗ ಆತ ಏನು ಮಾಡ್ತಾನೆ, ನಾನು ಇಷ್ಟೆಲ್ಲ ವೇದ ಉಪನಿಷತ್ತುಗಳೆಲ್ಲ ಓದ್ಕೊಂಡಿದ್ದೀನಿ, ಬ್ರಾಹ್ಮಣ ಸಿದ್ದು ನನ್ನ ಹತ್ರ ಇದೆ, ಅದು ಕೂಡ ಒಬ್ಬ ಕ್ಷತ್ರಿಯ ಹತ್ರ ನಾನು ಸೋಲನ್ನು ಅನುಭವಿಸಿದ್ನಲ್ಲ ಅಥವಾ ಅವಮಾನ ಆಯ್ತಲ್ಲ ಅಂತ ತಿಳಿದು ಅವತ್ತೇ ಆತ ತೀರ್ಮಾನ ಮಾಡ್ತಾನೆ, ತನ್ನ ಕೈಲಿದ್ದಂಥ ದರ್ಬೆ ಆಗಲಿ ಕುಶ ಆಗಲಿ ಎಲ್ಲವನ್ನ ಬಿಸಿಟ್ಟು ತನ್ನ ಕೈಲಿ ಖಡ್ಗವನ್ನು ಹಿಡಿತಾನೆ. ಖಡ್ಗವನ್ನು ಹಿಡಿದಂಥ ಮಯೂರ ಅಲ್ಲಿಂದ ಆತ ತ್ರಿಪರ್ವತ, ಇನ್ನು ಆಂಧ್ರ ಪ್ರದೇಶ ಶ್ರೀಶೈಲ ಅಂತ ಕರಿತೀವಿ, ಅಲ್ಲಿಗೆ ಆತ ಹೋಗ್ತಾನೆ. ಹಾಗೆ ಹೋದಂಥವನು ಅಲ್ಲಿನ ಗುಡ್ಡಗಾಡು ಪ್ರದೇಶದ ಜನರನ್ನು ಉಪಯೋಗಿಸ್ಕೊಂಡು ಒಂದು ಸಣ್ಣ ಸೈನ್ಯವನ್ನು ಕಟ್ತಾನೆ. ಆ ಸೈನ್ಯದ ಸಹಾಯದಿಂದ ಪಲ್ಲವರ ಗಡಿ ಪ್ರದೇಶಗಳನ್ನು ಒಂದೊಂದೇ ಗೆದ್ಕೊಂಡು ಬರ್ತಾನೆ. ಕೊನೆಗೆ ಆತ ಬೃಹತ್ ಬಾಣಗಳನ್ನು ಕೂಡ ಸೋಲಿಸ್ತಾನೆ. ಆ ಸಮಯದಲ್ಲಿ ಈತನ ಒಂದು ಶೌರ್ಯವನ್ನು, ಈತನ ಸಾಮರ್ಥ್ಯವನ್ನು ಕಂಡಂಥ ಪಲ್ಲವ ದೊರೆ ಶಿವಸ್ಕಂದವರ್ಮ, ನೀನು ಗೆದ್ದಂಥ ಪ್ರದೇಶ ಏನಿದೆ ಅವೆಲ್ಲವನ್ನು ಕೂಡ ನೀನು ಸ್ವತಂತ್ರವಾಗಿ ಆಳ್ವಿಕೆ ಮಾಡು ಅಂತ ಹೇಳ್ತಾನೆ. ಆಗ ಮಯೂರ ಶರ್ಮ ಮಯೂರವರ್ಮ ಅನ್ನೋ ಒಂದು ಹೆಸರಿನಿಂದ ಆತ ಬನವಾಸಿ ಅಥವಾ ಹಿಂದಿನ ಬನವಾಸಿ ಅಥವಾ ಹಿಂದಿನ ವೈಜಯಂತಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಒಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯವೇ ಕನ್ನಡಿಗರಿಗೋಸ್ಕರ ಸ್ಥಾಪಿಸಲ್ಪಟ್ಟಂಥ ಮೊಟ್ಟ ಮೊದಲ ಕನ್ನಡ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಅಂತ. ಭಾಗದಲ್ಲೇ ಅಗ್ರಹಾರ ಇತ್ತು ಅಂತ. ಎಲ್ಲಿತ್ತು ಸರ್ ಅಗ್ರಹಾರ? ಈ ದೇವಾಲಯ, ಈ ಸ್ತಂಭ ಇದೆಯಲ್ಲ, ಇದ್ರ ಹಿಂಭಾಗದಲ್ಲೇ ಒಂದು ವಿಶಾಲವಂತ ರಸ್ತೆ ಇತ್ತು. ರಸ್ತೆ ಇಕ್ಕೆಲಗಳಲ್ಲಿ ಮನೆಗಳಿದ್ವು. ಅಂತಹ ಒಂದು ಮನೆಗಳ ಮುಂದೆ ಕದಂಬ ವೃಕ್ಷ ಇತ್ತು. ಆ ಮನೆಯಲ್ಲೇ ಕದಂಬರು ವಾಸ ಮಾಡ್ತಾಯಿದ್ರು ಅನ್ನೋ ಒಂದು ಪ್ರತೀತಿ ಸಾಮಾನ್ಯವಾಗಿದೆ. ಇಲ್ಲಿ ಪ್ರಶ್ನೆ ಏನಂದರೆ, ಒಂದು ವಿಸ್ತೃತವಾದಂಥ ಉತ್ಖನನ ಏನಾದರೂ ನಡೆಸಿದರೆ ನಮಗೆ ಆ ಕದಂಬರ ನೆಲೆಯಾಗಲಿ, ಆ ಒಂದು ಆಗಿನ ಅಗ್ರಹಾರದ ಒಂದು ನಾವೇನು ಪ್ಲ್ಯಾನ್ ಅಂತ ಕರಿತೀವಿ, ಅವೆಲ್ಲವೂ ಸಿಗುವ ಸಾಧ್ಯತೆ ನಮಗಿಲ್ಲಿ ದಟ್ಟವಾಗಿ ಕಾಣುತ್ತೆ. ತಾಳಗುಂದಕ್ಕೆ ಬಂದರೆ ಅನೇಕ ಶಾಸನಗಳನ್ನ ನಾವು ನೋಡ್ತೀವಿ. ಇಲ್ಲಿ ನೋಡ್ಬೋದು ದೇವಸ್ಥಾನದಲ್ಲಿ ಅಲ್ಲೆಲ್ಲ ಕಲ್ಲಲ್ಲಿ ಬರೆದಿದ್ದಂಥ ಶಾಸನಗಳನ್ನ ನಾವು ನೋಡ್ತಾ ಇರ್ತೀವಿ, ಹಾಗಾಗಿ ಬಿದ್ದಿದ್ದಾವೆ. ಆದರೆ ಈ ರೀತಿಯಾಗಿ ಎಷ್ಟು ಶಾಸನಗಳು ಇಲ್ಲಿ ಲಭ್ಯ ಆಗಿದೆ ಸರ್ ನಿಮ್ಮ ಮಾಹಿತಿ ಪ್ರಕಾರ? ಇಲ್ಲಿ ನೀವು ಇದೇ ಡಿಪಾರ್ಟ್ಮೆಂಟಲ್ಲಿ ಇರೋದು. ಇಲ್ಲಿ ಸಾಮಾನ್ಯವಾಗಿ 8 ಶಾಸನಗಳು ಸಿಕ್ಕಿವೆ. ಇದರಲ್ಲಿ ಕದಂಬರ ಕಾಲದ ಶಾಸನ ಇದೆ, ಕದಂಬ ಪೂರ್ವ ಕಾಲದ ಶಾಸನ ಇದೆ. ಅದೇ ರೀತಿಯಲ್ಲಿ ಶಾಂತಿವರ್ಮ ಶಾಸನದ ಬಗ್ಗೆ ಈಗ ತಾನೇ ಹೇಳಿದೆ. ಅದು ಎಲ್ಲಕ್ಕಿಂತ ಈ ಶಾಸನಕ್ಕಿಂತ ಮುಖ್ಯವಾದದ್ದು ನಮಗಿಲ್ಲಿ ಅಂದರೆ ಇದೇ ಈ ಪ್ರಣವೇಶ್ವರ ದೇವಾಲಯ. ಈ ತಾಳಗುಂದಕ್ಕೆ ಒಂದು ಶೋಭೆ, ತಾಳಗುಂದದ ಶೋಭೆ ಜೊತೆಗೆ ಬನವಾಸಿ ಕದಂಬರ ಪ್ರಾರಂಭಿಕ ಹಂತದಲ್ಲಿ ಅವರಿಗೇನು ಸ್ಥಾನಕುಂದೂರು ಅಗ್ರಹಾರದಲ್ಲಿ ಇದ್ದರು, ಆಗ ಅವರ ಆರಾಧ್ಯ ದೈವನಾಗಿದ್ದವನೇ ಈ ಪ್ರಣವೇಶ್ವರ ಅಂತ. ಹಾಗಾದ್ರೆ ಅವರು ಕುಲದೈವರ ಪ್ರಾರಂಭಿಕ ಹಂತದಲ್ಲಿ ಇದು ಕುಲದೇವ ಅಂತ ಕೂಡ ನಾವು ನಂಬಬಹುದು. ಮಯೂರವರ್ಮ ಕಾಲದಲ್ಲಿ ಪೂಜಿಸುವಂತ ಆರಾಧ್ಯ ದೈವ. ಹೌದೌದು. ಹಾಗಾದ್ರೆ ಇಲ್ಲಿಗೆ ಮಯೂರವರ್ಮ ಬಂದಿದ್ರು, ಎಷ್ಟೋ ಸಲ ಬಂದಿದ್ದಾರೆ. ಮಯೂರವರ್ಮ ಬಂದಿದ್ದಷ್ಟೆಲ್ಲ, ಮಯೂರವರ್ಮ ಹುಟ್ಟಿದ ಜಾಗನೇ ಇದು. ನಿಮಗೆ ಭಾರತ ಇತಿಹಾಸ ಗೊತ್ತಿರ್ಬೋದು. ಭಾರತದ ಇತಿಹಾಸದಲ್ಲಿ ನಮಗೆ ಮೊದಲಿಗೆ ಮೌರ್ಯರು ಬರ್ತಾರೆ, ನಂತರ ಶಾತವಾಹನರು ಬರ್ತಾರೆ. ಮೌರ್ಯರು ಮತ್ತು ಶಾತವಾಹನರು ಕರ್ನಾಟಕದ ಕೆಲವು ಭಾಗವನ್ನು ಆಳ್ವಿಕೆ ಮಾಡಿದ್ದಾರೆ.
ಶಾತವಾಹನರ ನಂತರ ಈ ಭಾಗದಲ್ಲಿ ಚುಟುಗಳು ಅಂತ ಆಳ್ವಿಕೆ ಮಾಡ್ತೀವಿ. ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಹೊರದೇಶಿಗರು. ಆದರೆ ಅದು ಆ ಟೈಮಲ್ಲಿ ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂಥ ಮೊಟ್ಟ ಮೊದಲ ಅವಾಗ ಹೇಳಿದೆ ನಾನು, ಮಹೇಶ್ವರ ದೇವಾಲಯ ಏನಿದೆ ಒಂದು ಕಾಲದಲ್ಲಿ ಶಾತವಾಹನರು ಮತ್ತು ಚುಟುಗಳಿಂದ ಆರಾಧಿಸಲ್ಪಟ್ಟಂತಹ ದೇವರೇ ಈ ಪ್ರಣವೇಶ್ವರ ಅಂತ. ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಅತಿ ಪ್ರಾಚೀನವಂಥ ಶಿವ ದೇವಾಲಯದ ಶಿವಲಿಂಗ ಇದ್ದರೆ ಅದೇ ಈ ಪ್ರಣವೇಶ್ವರ ಅಂತ. ಶಾತವಾಹನರು ಮತ್ತು ಚುಟುಗಳು ಅಂತ ಬಂದಾಗ ಇವರೆಲ್ಲ 1-2ನೇ ಶತಮಾನದಲ್ಲಿ ಬಂದು ಹೋಗುವಂಥ ದೊರೆಗಳು. ಸೊ ಈ ದೇವಸ್ಥಾನ ಕೂಡ ಮೂಲತಃ 1ನೇ ಶತಮಾನದ್ದೇ, 1-2ನೇ ಶತಮಾನದ್ದೇ ಬರುತ್ತೆ. ಇಲ್ಲಿ ಪ್ರಾಯಶಃ ಕೆಲವು ವರ್ಷಗಳ ಹಿಂದೆ ನಮ್ಮ ಮಿತ್ರ ಅಂತ TM ಕೇಶವ ಅಂತ ಅವರು ಇಲ್ಲಿ ಉತ್ಖನನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಈ ದೇವಾಲಯದ ಕೆಳಭಾಗದಲ್ಲಿ ಇಟ್ಟಿಗೆಯ ಕಟ್ಟಡ ಸಿಕ್ಕಿದೆ. ಈಗ ನಾವು ಬರೀ ಈ ಒಂದು ಏನು ಸಣ್ಣ ಒಂದು ಗುಡಿಯನ್ನು ಕಾಣ್ತಾ ಇದ್ದೀವಿ, ಇದು ಇಲ್ಲಿಂದ ಶಾಸನದವರೆಗೆ ಒಂದು ವಿಸ್ತಾರವಾದಂಥ ಒಂದು ದೇವಾಲಯವಾಗಿತ್ತು. ಅದು ಇಟ್ಟಿಗೆಯಿಂದ ಕಟ್ಟಲ್ಪಟ್ಟಿತ್ತು ಅಂತ. ಸೊ ಪ್ರಾಯಶಃ ಬನವಾಸಿ ಕದಂಬರ ಕಾಲದಲ್ಲಿ ಈ ದೇವಾಲಯವನ್ನು ಅವರು ಶಿಲಾಮಯ ಮಾಡಿದ್ದಾರೆ ಅಂತ. ಮತ್ತು ಇನ್ನೊಂದು ಇಲ್ಲಿ ನಡೆದಂಥ ಉತ್ಖನನದ ಒಂದು ವಿಶೇಷತೆಯನ್ನು ಇಲ್ಲಿ ಹೇಳಲೇಬೇಕು. ಇದುವರೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ, ನಮಗೆಲ್ಲ ಗೊತ್ತಿರೋ ಹಾಗೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಶಾಸನ, ಪ್ರಾಚೀನ ಶಾಸನ ಹಲ್ಮಿಡಿ ಶಾಸನ ಅಂತ ಕರಿತಾ ಇದ್ವಿ, ಹೌದಾ? ಆದರೆ ಹಲ್ಮಿಡಿ ಶಾಸನವನ್ನು ಹಿಂದಕ್ಕೆ ಹಾಕಿ ನಾನೇ ಕರ್ನಾಟಕದ ಮೊಟ್ಟ ಮೊದಲ ಶಾಸನ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ ಈ ತಾಳಗುಂದದಲ್ಲಿನಂಥ ಒಂದು ಉತ್ಖನನ ಅಂತ. ಉತ್ಖನನ ಮಾಡಿದಾಗ ಅವರಿಗೆ ನಾನು ಹೇಳಿದ್ನಲ್ಲ ಇಟ್ಟಿಗೆ ಕಟ್ಟಡ ಸಿಕ್ಕಿತ್ತು ಅಂತ. ಇಟ್ಟಿಗೆ ಕಟ್ಟಡದ ಜೊತೆಗೆ ಅಲ್ಲಿ ನೋಡಿ, ಅಲ್ಲಿ 2-3 ಕಲ್ಲುಗಳು ಕಾಣ್ತಾ ಇದೆಯಲ್ಲ, ಈ ಜಾಗದಲ್ಲಿ ಒಂದು ಸಿಂಹ ಕಟಾಂಜನ ಬ್ಯಾಲಿಸ್ಟೇಡ್ ಮೆಟ್ಲುಗಳು, ಅಲ್ಲಿ ಆ ಮೆಟ್ಟಿಲಿನ ಇಕ್ಕೆಲಗಳಲ್ಲಿ ಸಿಂಹಗಳ ಚಿತ್ರ ಇದ್ವು, ಯಾಳಿ ಅಂತ ಕರಿತೀವಿ ಅಂತ. ಒಂದು ಯಾಳಿಯ ಮೇಲೆ ಒಂದು 4-5 ಸಾಲುಗಳ ಒಂದು ಶಾಸನ ಸಿಕ್ತು. ಆ ಶಾಸನವನ್ನು ಅಧ್ಯಯನ ಮಾಡಿದಾಗ ಅದು ಹಲ್ಮಿಡಿ ಶಾಸನಕ್ಕಿಂತ ಸುಮಾರು 80 ವರ್ಷಕ್ಕೂ ಹಳೆಯದಾದಂಥ ಒಂದು ಶಾಸನ. ಅಂದರೆ ಲಿಪಿಶಾಸ್ತ್ರದ ಆಧಾರದ ಮೇಲೆ ನಾವು ಉತ್ಖನನದಲ್ಲಿ ಸ್ಟ್ಯಾಟಿಗ್ರಫಿ ಅಂತ ಕರಿತೀವಿ, ಅಂದರೆ ಸ್ಥಳ ವಿಂಗಡಣೆ, ಅದರ ಆಧಾರದ ಮೇಲೆ ಅವರು ಈ ಹಲ್ಮಿಡಿ ಶಾಸನಕ್ಕಿಂತ ಅತಿ ಪ್ರಾಚೀನವಂಥ ಶಾಸನ ಈ ತಾಳಗುಂದದ ಸಿಂಹ ಕಟಾಂಜನ ಶಾಸನ ಅಂತ ಕರೀತೇವೆ. ಹಾಗಾಗಿ ಹೌದು, ಇದೇ ಸ್ಥಳದಲ್ಲಿ ನಾನು ನಿಂತಿರೋ ಜಾಗದಲ್ಲೇ ಆ ಸಿಂಹ ಕಟಾಂಜನ ಶಾಸನ ಸಿಕ್ಕಿದ್ದು. ಅದನ್ನೀಗ ಮುಚ್ಚಿದ್ದಾರೆ. ಇದು ಶಾಸನ ಸಿಂಹ ಕಟಾಂಜನ ಎಲ್ಲೂ ಸಿಂಹ ಕಟಾಂಜನ ಮುಚ್ಚಿದ್ದಾರೆ. ಈಗ ಇಲ್ಲೇನೇಳ ಇಟ್ಟಿಗೆ ಕಟ್ಟಡ ಸಿಕ್ಕಿತ್ತು, ಆ ಸಂಪೂರ್ಣ ಇಟ್ಟಿಗೆ ಕಟ್ಟಡ ಮುಚ್ಚಿದ್ದಾರೆ ಈಗ. ಅದು ನಮ್ಮ ಪ್ರಿನ್ಸಿಪಲ್ಸ್ ಇರುತ್ತೆ, ಆ ಥರ ಆರ್ಕಿಯಾಲಜಿಕಲ್ ಪ್ರಿನ್ಸಿಪಲ್ ಪ್ರಕಾರ ಅದನ್ನು ಮುಚ್ಚಿದ್ದಾರೆ ಈಗ. ಸೊ ಶಾಸನ ಸಿಕ್ಕಿದ್ದಿದೆ. ಸೊ ಈ ಶಾಸನವೇ ಕರ್ನಾಟಕದ ಅತಿ ಪ್ರಾಚೀನ ಕನ್ನಡ ಶಾಸನ, ಸಿಂಹ ಕಟಾಂಜನ ಶಾಸನ ಅಂತ ಕರಿತೀವಿ. ತಾಳಗುಂದದ ಸಿಂಹ ಕಟಾಂಜನ ಶಾಸನ. ಸೊ ಆ ಶಾಸನದಲ್ಲಿ ಏನು ಹೇಳೋಕ್ಕಿಂತ ಹೆಚ್ಚಿಗೆ ಅಲ್ಲಿ ಬರೆದಂಥ ಅಕ್ಷರಗಳೇನಿವೆ, ಆ ಅಕ್ಷರಗಳು ಅತಿ ಪ್ರಾಚೀನ ಕನ್ನಡ ಅಕ್ಷರಗಳು ಅಂತ. ಹಳೆಗನ್ನಡ ಎಲ್ಲವೂ ಹಳೆಗನ್ನಡನೇ. ಏಕೆಂದರೆ ಕದಂಬರ ಕಾಲದಲ್ಲಿ ಸಾಕಷ್ಟು ಶಾಸನಗಳು ಕೂಡ ಸಂಸ್ಕೃತ ಶಾಸನಗಳಾಗಿದ್ದವು. ಈಗೇನು ಉದಾಹರಣೆಗೆ ಈ ಶಾಂತಿವರ್ಮನ ಶಾಸನ ತೋರಿಸಿದ್ನಲ್ಲ, ಅದು ಕೂಡ ಸಂಸ್ಕೃತ ಶಾಸನ. ಇವೆಲ್ಲವೂ ಕೂಡ ಪೇಟಿಕಾ ಶಿರೋ ಅಥವಾ ಶಿರೋ ಪೇಟಿಕಾ ಲಿಪಿ, ಬಾಕ್ಸ್ ಹೆಡೆಡ್ ಕ್ಯಾರೆಕ್ಟರ್ಸ್ ಅಂತ. ಹಾಗಾದ್ರೆ ಆವಾಗ ಕದಂಬರ ಕಾಲದಲ್ಲಿ ಆಡಳಿತ ಭಾಷೆ ಸಂಸ್ಕೃತ ಆಗಿತ್ತು ಮತ್ತೆ ಕನ್ನಡ ಆಗಿತ್ತು ಅನ್ನೋದಕ್ಕೆ ಇದೇ ಸಾಕ್ಷಿ, ಗ್ಯಾರಂಟಿ ಸಾಕ್ಷಿ. ಅಂದರೆ ಅಲ್ಲಿ ಪ್ರಾಯಶಃ ರಾಜ ಭಾಷೆ ಸಂಸ್ಕೃತವಾಗಿತ್ತು, ಜನಸಾಮಾನ್ಯರ ಭಾಷೆ ಸ್ವಾಭಾವಿಕವಾಗಿ ಕನ್ನಡ ಆಗಿರಲಿಕ್ಕೆ ಬೇಕು. ನಮ್ಮ ಕನ್ನಡಕ್ಕೆ ಎಷ್ಟು ಸಾವಿರ ವರ್ಷ ಅಲ್ಲೇ ನೋಡಿ ಲೆಕ್ಕ ಹಾಕಿ. ಈಗ ಎಷ್ಟಿದೆ ಈಗ ಸುಮಾರು ಇದನ್ನು 420-430 ಅಂತ ಸಿಂಹ ಕಟಾಂಜನ ಶಾಸನಕ್ಕೆ ಹೇಳಿದರೆ ಸುಮಾರು ಈಗ ಹೆಚ್ಚು ಕಡಿಮೆ 2000 ವರ್ಷಗಳ ಇತಿಹಾಸವನ್ನು ನಮ್ಮ ಕರ್ನಾಟಕದ ಕನ್ನಡ ಭಾಷೆಗೆ ನಾವು ಕೊಡಲಿಕ್ಕೆ ಸಾಧ್ಯತೆ ಇದೆ. ಅಗ್ರಹಾರದ ಪ್ರಶ್ನೆ ನಿಮ್ಗೆ ಗೊತ್ತಿರಬೇಕು. ಪ್ರಾಚೀನ ವಿದ್ಯಾಕೇಂದ್ರಗಳು, ನಮಗೆ ಪ್ರಾಚೀನ ವಿದ್ಯಾಕೇಂದ್ರಗಳು 3-4 ಥರ ಕಾಣುತ್ತೆ. ಅಗ್ರಹಾರ ಅಂತೀವಿ, ಬ್ರಹ್ಮಪುರಿ ಅಂತೀವಿ, ಮಠ ಅಂತೀವಿ. ಸೊ ಅದರಲ್ಲಿ ಅಗ್ರಹಾರ ಅನ್ನೋದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂಥ ಬ್ರಾಹ್ಮಣರ ಒಂದು ವಸತಿ. ಅಲ್ಲಿದ್ದಂಥ ಬ್ರಾಹ್ಮಣರು ತಮ್ಮ ಯಾವುದೋ ಇಚ್ಛೆ ದೇವರುಗಳನ್ನ ಪೂಜೆ ಪುನಸ್ಕಾರ ಮಾಡಿಕೊಳ್ತಾ ಅಲ್ಲಿ ಇದ್ದಂಥ ಜನರಿಗೆ ವೇದಾಧ್ಯಯನ ಮಾಡಿಸುವಂಥದ್ದು ಅವ್ರ ಕರ್ತವ್ಯ. ಅದೇ ರೀತಿ ಬ್ರಾಹ್ಮಣರು ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದು ಇದೇ ಕೆಲಸ ಮಾಡ್ತಾ ಇದ್ದನ್ನ ಬ್ರಹ್ಮಪುರಿ ಅಂತ ಕರಿತೀವಿ. ಪಟ್ಟಣದಲ್ಲಿದ್ದರೆ ಬ್ರಹ್ಮಪುರಿ, ಗ್ರಾಮ ಲೆಕ್ಕದಲ್ಲಿದ್ದರೆ ಅಗ್ರಹಾರ. ನಂತರ 12-13ನೇ ಶತಮಾನದಲ್ಲಿ ಈ ರೀತಿ ಈ ವಿದ್ಯಾಕೇಂದ್ರಗಳಿದೆ, ಅದನ್ನು ಮಠಗಳು ಅಂತ ಕರಿತೀವಿ. ಸೊ ಈ ರೀತಿ ಮಠ, ಅಗ್ರಹಾರ ಮತ್ತು ಬ್ರಹ್ಮಪುರಿ 3 ಕೂಡ ಪ್ರಾಚೀನ ವಿದ್ಯಾಕೇಂದ್ರಗಳು ಅಂತ. ಸೊ ಅಂಥ ಇಡೀ ಕರ್ನಾಟಕದಲ್ಲಿ ಸ್ಥಾಪಿಸಿರುವಂಥ ಮೊಟ್ಟ ಮೊದಲ ಅಗ್ರಹಾರವೇ ಈ ಸ್ಥಾನಕುಂದೂರು. ಅವನೇ ಬ್ರಾಹ್ಮಣರು ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರೆ ಎಲ್ಲೂ ಉಲ್ಲೇಖ ಕಾಣೋದಿಲ್ಲ. ಆದರೆ ಇಲ್ಲಿ ಏನಾಯಿತು ಅಂದರೆ ಅವನಿಗಾದಂಥ ಒಂದು ಅವಮಾನ ಏನಿದೆ,
ಅವಮಾನದ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೋಸ್ಕರನೇ ತನ್ನ ಕೈಲಿದ್ದ ದರ್ಬೆ ಗಿರ್ಬೆ ಎಲ್ಲವನ್ನೂ ಬೀಸಿತು, ಕೈಯಲ್ಲಿ ಕತ್ತಿ ಹಿಡಿದು ಆತ ಹೋರಾಟ ಮಾಡಿ ಒಂದು ಅದು ಹೇಳಿದಲ್ಲ ಹಿಂದೆ ನಿಮಗೆಲ್ಲ ಗೊತ್ತಿರಬೇಕು, ನಮ್ಮಲ್ಲಿ ವೈದಿಕ ಇದರ ಸಮಯದಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಈ ಧರ್ಮ ಅನ್ನೋದು ಅದು ಜಾತಿ ಅನ್ನೋದು ಇಂಟರ್ಚೇಂಜಬಲ್ ಅಂತ ಇತ್ತು. ಅಂದರೆ ಧರ್ಮ ಜಾತಿ ಇದ್ದಿದ್ದೇ ಬೇಸ್ಡ್ ಆನ್ ಪ್ರೊಫೆಷನ್ ಅಂತ ಹೇಳ್ತಾಯಿದ್ರು. ಹೌದು. ಯಾರು ಯಾವ ಧರ್ಮವನ್ನು ಯಾವ ಪ್ರೊಫೆಷನ್ ಮಾಡ್ತಾರೆ ಅದ್ರ ಮೇಲೆ ಧರ್ಮ ಅಂತ, ಅಲ್ಲ ಏನು ಜಾತಿ ಅಂತ. ಸೊ ಅದ್ರ ಮೇಲೆ ಅಂತ ನೋಡಿ, ಇಲ್ಲಿ ಉತ್ತಮ ಉದಾಹರಣೆ ಇಲ್ಲೇ ಕೊಡೋದು. ಒಬ್ಬ ಬ್ರಾಹ್ಮಣನಾದಂಥವನು ಪರಿಸ್ಥಿತಿಗೆ ಸಿಕ್ಕು ಕೈಯಲ್ಲಿ ಖಡ್ಗವನ್ನು ಹಿಡಿದು ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಕ್ಷತ್ರಿಯನಾಗ್ತಾನೆ. ಸೊ ಬ್ರಾಹ್ಮಣ ಕ್ಷತ್ರಿಯನಾದ. ಹಾಗೆ ವಿಶ್ವಾಮಿತ್ರ ಕ್ಷತ್ರಿಯನಾಗಿದ್ದ, ಕೊನೆಗೆ ಆತ ಬ್ರಾಹ್ಮಣನಾದ. ಸೊ ಅಂದರೆ ಇವತ್ತೇ ನಾವು ಜಾತಿ ಹೆಸರಲ್ಲಿ ಓಡಾಡ್ತಾ ಇದ್ವಲ್ಲ, ಸೊ ನಮ್ಮ ಹಿಂದೂ ಧರ್ಮದಲ್ಲಿ ಹಾಗೆ ಹೇಳಿದಾರೆ ಹೀಗೆ ಹೇಳಿದ್ರೆ ಜಾತಿ ಧರ್ಮ ಅಲ್ಲೇ ಇದೆ ಅಂತ. ಎಲ್ಲೂ ಜಾತಿ ಹೇಳಿಲ್ಲ, ಧರ್ಮ ಹೇಳಿಲ್ಲ. ನೀನು ಯಾವ ವೃತ್ತಿಯನ್ನು ಮಾಡ್ತೀವಿ ಅದೇ ನಿನ್ನ ಧರ್ಮವನ್ನು ಸೂಚಿಸುತ್ತೆ ಅಂತ. ಅದಕ್ಕೆ ಉತ್ತಮ ಉದಾಹರಣೆ, ಜೀವಂತ ಉದಾಹರಣೆಯೇ ಈ ತಾಳಗುಂದ ಶಾಸನ ಮತ್ತು ನಾವು ನಿಂತಿರುವಂಥ ಒಂದು ಪವಿತ್ರ ನಡಿ. ಬನ್ನಿ ಸರ್, ದೇವರ ದರ್ಶನ ಮಾಡೋಣ. ನಾವು ಶಾಸನಗಳಲ್ಲಿ ನೋಡಬಹುದು, ಇಲ್ಲಿ ಪ್ರತಿಯೊಂದು ವಿಷಯನ ನೀವು ಹೇಳ್ತಾ ಇರೋದು ಶಾಸನಗಳು. ಹೌದು, ನಾನು ಯಾವತ್ತೂ ಹುಡ್ಸ್ಕೊಂಡು ಹೇಳ್ತಾ ಇಲ್ಲ, ಎಲ್ಲೋ ಶಾಸನ ಆಧಾರಿತ ಮತ್ತು ಇಲ್ಲಿ ಉತ್ಖನದಲ್ಲಿ ಸಿಕ್ಕಂಥ ವಸ್ತುಗಳ ಆಧಾರಿತವಾಗಿ. ಈ ಅನ್ನೋದು ಯಾವಾಗಲೂ ಕೂಡ ಆಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇತಿಹಾಸ ಕಾಗಕ್ಕೋಗ್ಬೇಕನ್ನ ಕಥೆ ಅಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲವೂ ಐತಿಹಾಸಿಕ ದಾಖಲೆಗಳ ಮುಖಾಂತರವೇ ಕದಂಬರ ಇತಿಹಾಸವನ್ನು ನಾವಿಲ್ಲಿ ಕಟ್ಕೊಡ್ತಾ ಇದ್ದೀವಿ. ಇದು ಇದೆ, ಇಲ್ಲಿ ಬರೆದಿದ್ದಾರೆ. ಈ ಬರವಣಿಗೆನೇ ನಾವು ಹಲ್ಮಿಡಿಗಿಂತ ಪ್ರಾಚೀನ ಬರಹ ಅಂತ ಹೇಳಿರೋದು. ಆಮೇಲೆ ಇನ್ನು ಹೇಳ್ತೀನಿ, ಕನ್ನಡದ ಮೊಟ್ಟ ಮೊದಲ ಇಲ್ಲಿ ನೋಡಿ, ಇದು ನೋಡಿ, ಉತ್ಖನನ ಮಾಡಿದಾಗ ನೋಡಿ ಇವೆಲ್ಲ ಇದೇ ಬ್ಯಾಲಿಸ್ಟೇಡ್ ನಾ ತೋರಿಸಿದ್ನಲ್ಲ. ಇದು ಈ ಜಾಗ ಇದು, ಅರ್ಥ ಆಯ್ತಾ? ಸೊ ಉತ್ಖನನ ಮಾಡಿದಾಗ ಇವೆಲ್ಲ ಬ್ರಿಕ್ ಸ್ಟ್ರಕ್ಚರ್ ಸಿಕ್ಕಿದ್ದು. ಈಗ ನಾನೀಗ ದೇವಸ್ಥಾನದ ಹತ್ರ ನಿಂತ್ಕೊಂಡು ತೆಗೆದಿರೋ ಫೋಟೋ ಇದು, ಇಲ್ಲಿ ನಿಂತ್ಕೊಂಡು ತೆಗೆದಿರೋ ಫೋಟೋ. ಇಷ್ಟು ಬ್ಯೂಟಿಫುಲ್ ಆಗಿ ಒಳಗಡೆ ಹೌದೌದು, ಇದೆ ನೋಡಿ, ಇವೆಲ್ಲ ಏನು ಇದು ನಮ್ಮ ಶಾತವಾಹನರ ಕಾಲದ ಬ್ರಿಕ್ಸ್ ಇವೆಲ್ಲ. ಇಟ್ಟಿಗೆ ಕಟ್ಟಡ. ಹೌದು 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 ಹೌದು. ದಿಸ್ ಇಸ್ ಅನದರ್ ವ್ಯೂ ನೋಡಿ, ಆ ಕಡೆ ತೆಗೆದಿರೋದು. ಇದೇ ಸಿಂಹ ಕಟಾಂಜನ. ಇಲ್ಲಿ ಇದ್ರ ಹೊರಮೈ ಇಲ್ಲ ನಾನು ಕೊಡ್ತೀನಿ, ಐ ವಿಲ್ ಸೆಂಡ್ ಯು ಆಲ್ ಪಿಕ್ಚರ್ಸ್. ಅರ್ಥ ಆಗತ್ತಾ? ನೋಡಿ, ಇದು ದೇವಸ್ಥಾನ, ನಾವು ಇಲ್ಲಿ ನಿಂತಿದ್ದೀವಿ ಒಳಗಡೆ. ಮುಚ್ಚಿದ್ದಾರೆ ಆ್ಯಕ್ಚುಲಿ. ನಮ್ಮಲ್ಲಿ ಎಕ್ಸ್ಕವೇಷನ್ ಆದಮೇಲೆ ಅದು ಮುಚ್ಚೋದು, ಅದು ಪ್ಲಾಸ್ಟಿಕ್ ಶೀಟ್ ಹಾಕಿ ಎಲ್ಲ ಮುಚ್ಚಿದ್ವಿ ಅಂದರೆ ಹಾಳಾಗಬಾರ್ದು ಅಂತ. ಈಗ ಹರಪ್ಪ ಮೊಹೆಂಜೊದಾರೋ ಅಂಥದ್ದನ್ನು ಮಾತ್ರ ಸಂರಕ್ಷಣೆ ಮಾಡಿದ್ದಾರೆ. ಇಲ್ಲೇನು ದಿನ ಓಡಾಡ್ತಿರ್ತಾರೆ ಮತ್ತು ಹಾಳು ಮಾಡ್ತಾರೆ ಅದಕ್ಕೋಸ್ಕರ. ಐಡೆಂಟಿಫಿಕೇಶನ್ ಲೈಕ್ ಈಗ ಜಾಗದಲ್ಲಿ ಉತ್ಖನನ ಮಾಡಬೇಕು ಅಂತ ಹೊರಡ್ತೀವಿ ನಾವು ಸಾಮಾನ್ಯವಾಗಿ. ಎಕ್ಸ್ಕವೇಷನ್ಸ್ ಮಾಡ್ತಾರೆ, ಆವಾಗ ಒಂದೊಂದೇ ಸಿಗ್ತಾ ಹೋಗುತ್ತೆ. ನಾನು ಗುಡ್ನಾಪುರದಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಹೇಗಾಯಿತು ಅಂತಂದ್ರೆ. ಸೊ ಅಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಒಂದೊಂದೇ ಇದ್ರ ಬುಡದಲ್ಲಿ ಇಟ್ಟಿಗೆ ಸಿಕ್ತು, ಅದನ್ನೇ ಟ್ರೇಸ್ ಮಾಡ್ಕೊಂಡು ಬಂದಾಗ ಮುಂದೋಯ್ತು, ಇನ್ನೂ ಮುಂದೋಯ್ತು, ಅಲ್ಲಿ ತನಕ ಹೋಯಿತು. ಆವಾಗ ಅದು ಮೆಟ್ಲು ಬಂತು. ಅಂದರೆ ಈ ದೇವಸ್ಥಾನ ಇವತ್ತೇ ನಾವು ಜಸ್ಟ್ ಗರ್ಭಗುಡಿ ಮತ್ತು ನವರಂಗ ಅಂತ ನೋಡ್ತಾ ಇದ್ದೀವಲ್ಲ, ಇಟ್ ವಾಸ್ ಮಚ್ ಬಿಗರ್ ದ್ಯಾನ್ ದ್ಯಾಟ್ ಅಂತ. ಮಚ್ ಬಿಗರ್ ದ್ಯಾನ್ ದ್ಯಾಟ್ ಎಲ್ಲಿ ತನಕ ಇತ್ತು? ಇಟ್ ವಾಸ್ ಅಪ್ ಟು ದಟ್ ಪಿಲ್ಲರ್ ಅಂತ. ಹೇಗಿತ್ತು? ಇಟ್ ವಾಸ್ ಎ ಬ್ರಿಕ್ ಸ್ಟ್ರಕ್ಚರ್, ಇಟ್ಟಿಗೆಯಿಂದ ಕಟ್ಟಿದಂಥದ್ದು. ಸೊ ನಂತರ ಕದಂಬರ ಕಾಲ ಏನು ಮಾಡಿ ಬರೀ ಇದನ್ನು ಮಾತ್ರ ಉಳಿಸ್ಕೊಂಡ್ರು, ಉಳ್ಕಿದ್ದು ಹಾಳಾಗಿದೆ ನಂತರ. ಆ್ಯಕ್ಚುಲಿ ನಮ್ಮ ದೇವಸ್ಥಾನಗಳನ್ನು ಪ್ರಾರಂಭದಲ್ಲಿ ಕಟ್ತಾ ಇದ್ದೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಮರಗಳಲ್ಲಿ ಕಟ್ತಾಯಿದ್ರು ಮತ್ತು ಮಣ್ಣು ಮತ್ತು ಟೈಲ್ಸ್ ಹಾಕಿ ಕಟ್ತಾಯಿದ್ರು. ನಂತರ ಬಂದಿದೆ ಇಟ್ಟಿಗೆ. ತೋರಿಸ್ತೀನಿ, ಗುಡ್ನಾಪುರಲ್ಲಿ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಏನೋ ಟೈಲ್ಸ್ ಅಲ್ಲೇ ಇತ್ತು. ಅದರ ನಂತರದಲ್ಲಿ ಲೇಟ್ರ್ ಪೀರಿಯಡಲ್ಲಿ ಕಲ್ಲು ಅನ್ನೋದು ಬಂತು. ಕಲ್ಲಿನ ಮುಂಚೆ ಇಟ್ಟಿಗೆಗಿಂತ ಮುಂಚೆ ಮರ. ಅಂದರೆ ಈ ಮರ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡಿಂದ. ಅಂದರೆ ಎವಲ್ಯೂಷನ್ ಆಫ್ ಟೆಂಪಲ್ಸ್ ಎಲ್ಲವೂ ಕೂಡ ಈ ರೀತಿ ನಾವು ನೋಡ್ತಾ ಹೋಗ್ತೀವಿ. ಶರ್ಮ ಅವನು ಕಂಚಿಗೆ ತನ್ನ ಗುರು ವೀರಶರ್ಮ ಜೊತೆ ಹೋಗ್ತೀನಿ ಅಂತ ಹೇಳಿದಾನೆ. ಬಟ್ ಗುಡ್ನಾಪುರ ಶಾಸನದಲ್ಲಿ ಇದಕ್ಕಿಂತ ಒಂದು ಹೆಜ್ಜೆ ಹೋಗ್ಬಿಟ್ಟದು. ಆ ವೀರಶರ್ಮ ಬೇರೆ ಯಾರಲ್ಲ, ಈಸ್ ದ ಗ್ರ್ಯಾಂಡ್ ಫಾದರ್ ಆಫ್ ಮಯೂರ ಶರ್ಮ ಅಂತ. ಅಂದರೆ ಅವಾಗೇನು ಎರಡು ಕ್ಲಬ್ ಮಾಡಿದಾಗ ಏನಾಗುತ್ತೆ, ಮಯೂರ ಶರ್ಮಕ್ಕಿಂತ ಮುಂಚೆ ಅವನ ತಂದೆ ಬಂಧುಸೇನ ಅಂತ ಬರ್ತಾನೆ. ಬಂಧುಸೇನಕ್ಕಿಂತ ಮುಂಚೆ ವೀರಶರ್ಮ ಇಸ್ ದಿ ಫಸ್ಟ್ ಮ್ಯಾನ್. ಸೊ ಫಾಲೋಡ್ ಬೈ ಬಂಧುಸೇನ, ಫಾಲೋಡ್ ಬೈ ಮಯೂರ ಶರ್ಮ. ಹೀಗೆ ದಟ್ ಜಿನಾಲಜಿ ಕಂಟಿನ್ಯೂಸ್.